ಯಾವ ಶೋ ಮಾಡ್ತಾ ಇದ್ದೀರಾ ಈಗ ಸದ್ಯ ನೀವು? ಅಂದರೆ ಶೋಸ್ ಅಂದರೆ ಹೊರಗಡೆ ಈವೆಂಟ್ಸ್ ಮಾಡ್ತಿದ್ದೀರಾ? ಆ್ಯಕ್ಚುಲಿ ಅದೊಂದು ಡ್ರೀಮ್ ಸ್ಟೇಜ್. ನನ್ನಂತ ಎಷ್ಟೊಂದು ಜನ ಸಿಂಗರ್ಸ್ಗೆ ಈಗಲೂ ಸೆಲೆಕ್ಟ್ ಆಗಬೇಕಂತ ತುಂಬ ಜನ ಕಾಯ್ತಿರ್ತಾರೆ. ಮೆಗಾ ಆಡಿಷನಲ್ಲಿ ಅವ್ರ ಸಾಂಗೇ ಹಾಡಿದ್ನ ದಿಮ್ 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 ತನ ಅದನ್ನ ಹಾಡೇ ನಾನು ಸೆಲೆಕ್ಟ್ ಆಗಿದ್ದೆ. ಓಕೆ, ನಾನು ಇವಾಗ ಪ್ರೆಸೆಂಟ್ ಬರ್ತಿರೋದು ಆಸೆ ಅಂತ ಹಾಡಿದ್ದೀನಿ ಸುವರ್ಣದ. ನೀವು ಜಸ್ಕರನ್ ಸಿಂಗ್ ಅವ್ರ ಜೊತೆ ಶೇರ್ ಮಾಡಿದ್ದೀರಾ ಆ ಒಂದು ಸಾಂಗ್ ಅಲ್ಲಿ. ಸೊ ಹೇಗಿತ್ತು ಆ ಒಂದು ಸಾಂಗ್ ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿತ್ತು. ಆ ಸಾಂಗ್ ತುಂಬ ಇಷ್ಟ ನನಗೆ. ಲೈಕ್ ಚೆನ್ನಾಗಿ ಹೋಯ್ತು ಕೂಡ. ರೀಲ್ಸ್ ಆಗಲಿ ನಮ್ಮದೇ ನಾವು ಸ್ಟೇಜ್ ಶೋಸ್ ಹಾಡಿದ್ದೆಲ್ಲ ಹಾಕಿದ್ವಿ. ಓಕೆ. ಆ್ಯಂಡ್ ಜಾನಕಿ ಅಮ್ಮ ಅವ್ರದ್ದು ಒಮ್ಮೆ ನಿನ್ನನ್ನು ಕರೆದರೂ ಕೇಳದೆ, ಅವ್ರದ್ದು ನಂಗೆ ಕ್ಲಾಸಿಕಲ್ ತುಂಬ ಇಷ್ಟ. ಶಿವ ಶಿವ ಎನ್ನದ, ಭುವನೇಶ್ವರಿಯ. ನಾನೊಂದು 6 ಟೈಮ್ಸ್ ಮೀಟ್ ಮಾಡಿದ್ದೀನಿ ಅವ್ರನ್ನ, 6 to 7 ಟೈಮ್ಸ್. ಸೊ ಒಂದ್ಸಲ ನಾನು ಸೀರೆ ಕೊಟ್ಟಿದ್ದೆ ಅವ್ರಿಗೆ, ಖುಷಿಯಿಂದ ತಗೊಂಡ್ರು. ತಿನ್ಸಿದ್ದಾರೆ, ಬಿಸ್ಕೆಟ್ ತಿನ್ಸಿದ್ದಾರೆ, ಆಮೇಲೆ ಕೇಕ್ ತಿನ್ಸಿದ್ದಾರೆ. ಅವ್ರ ಬಿಸ್ಕೆಟಲ್ಲಿ ತಿನ್ಸಿದ್ರು. ಫಸ್ಟ್ ಕಹಿನೇ ಹೇಳ್ಬಿಡ್ತೀನಿ. ಎಲ್ಲರಿಗೂ ಗೊತ್ತಿರೋ ಹಂಗೆ ನನಗೆ ನಮ್ಮ ಅಪ್ಪ ಅಮ್ಮನ ಸ್ವಲ್ಪ ನಾನು ನೋಯಿಸ್ಬಿಟ್ಟೆ, ಬೇಜಾರು ಮಾಡಿಸ್ಬಿಟ್ಟೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಆನಂದ್ ಆಡಿಯೋ ಸೆಲೆಬ್ರಿಟಿ ಪಾಡ್ಕಾಸ್ಟ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ನಮ್ಮ ಪಾಡ್ಕಾಸ್ಟ್ ಗೆಸ್ಟ್ ಬಗ್ಗೆ ಹೇಳೋದಾದರೆ, ಅವರು ಚಿಕ್ಕ ವಯಸ್ಸಿನಲ್ಲೇ ಸಂಗೀತವನ್ನು ಶುರು ಮಾಡ್ತಾರೆ. ಸೊ ಹಾಡ್ತಾ ಸರಿಗಮಪ ಅನ್ನೊಂದು ದೊಡ್ಡ ವೇದಿಕೆಯಲ್ಲಿ ಸ್ಪರ್ಧಿಯಾಗಿ ಭಾಗವಹಿಸ್ತಾರೆ. ಸೊ ಅದರಲ್ಲಿ ಸೀಸನ್ 15 ಅವರು ಸ್ಪರ್ಧಿಸ್ತಾರೆ. ಆ್ಯಂಡ್ ಆಲ್ಸೋ ಅದಾದ ನಂತರ ಸರಿಗಮಪ 18 ಚಾಂಪಿಯನ್ಶಿಪ್ಪಲ್ಲಿ ಅವರು ಸ್ಪರ್ಧಿಸ್ತಾರೆ. ಆ್ಯಂಡ್ ಅದಾದ ನಂತರ ಅವರು ಅವರ ಒಂದು ಪಯಣನ ನಮ್ಮ ಸಿನಿಮಾಗಳ ಮೂಲಕ ಶುರು ಮಾಡಿದ್ದಾರೆ. ಸೊ ಏನಿಲ್ಲ ಅಂದರೂ ಸುಮಾರು 25-30 ಹೆಚ್ಚು ಹಾಡುಗಳಿಗೆ ಅವರು ಹಾಡಿದ್ದಾರೆ. ಆ್ಯಂಡ್ ದೇವರ ನಾಮ ಅಂತ ನೋಡೋದಾದರೆ 200ಕ್ಕೂ ಹೆಚ್ಚು ಹಾಡುಗಳನ್ನ ಕೊಟ್ಟಿದ್ದಾರೆ. ಸೊ ಅವರ ಒಂದು ಲೈಫ್ ಜರ್ನಿ ಹೇಗಿತ್ತು, ಅವರ ಒಂದು ಸಂಗೀತದ ಜರ್ನಿ ಹೇಗಿತ್ತು ಅಂತ ಅವ್ರ ಹತ್ರನೇ ಕೇಳ್ಕೊಳ್ಳೋಣ. ಹಾಯ್, ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಐ ಆಮ್ ವೆರಿ ಗುಡ್. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸೂಪರ್. ಸೊ ಹೇಳಿ, ಏನು ಮಾಡ್ಕೊಂಡಿದ್ದೀರಾ ಸದ್ಯಕ್ಕೆ? ಸದ್ಯಕ್ಕೆ ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅಟ್ ದ ಸೇಮ್ ಟೈಮ್ ರೆಕಾರ್ಡಿಂಗ್ ಶೋಸ್. ಓಕೆ. ಯಾವ ಶೋ ಮಾಡ್ತಾ ಇದ್ದೀರಾ ಈಗ ಸದ್ಯ ನೀವು? ಅಂದರೆ ಶೋಸ್ ಅಂದರೆ ಹೊರಗಡೆ ಈವೆಂಟ್ಸ್ ಮಾಡ್ತಿದ್ದೀರಾ. ಸೊ ನಿಮಗೆ ಹಾಡೋದು ಬಿಟ್ಟು ಈವೆಂಟ್ಸ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆಯಾ? ಅಂದರೆ ಯಾವ ರೀತಿ ಈವೆಂಟ್ಸ್ ಮಾಡ್ತಿದ್ದೀರಾ? ಸಿಂಗಿಂಗ್ ಈವೆಂಟ್ಸ್ ಮಾತ್ರ. ಓಕೆ. ಅಂದರೆ ನಮ್ಮ ಪಬ್ಲಿಕ್ ಜನಕ್ಕೂ ಏನಾದರೂ ಈವೆಂಟ್ಸ್ ಎಲ್ಲ ಕಂಡಕ್ಟ್ ಮಾಡ್ತಿದ್ದೀರಾ? ಹೇಗೆ ಅದು? ಹೌದು, ಈವೆಂಟ್ಸ್ ಅಂದರೆ ನಾರ್ಮಲ್ ಸ್ಟೇಜ್ ಶೋಸ್. ಓಕೆ, ಸೂಪರ್. ಸೊ ಇವಾಗ ನಮಗೆ ಪೃಥ್ವಿ ಭಟ್ ಅಂದರೆ ಗೊತ್ತು, ಸುಮಾರು ಹಾಡುಗಳನ್ನ ಕೊಟ್ಬಿಟ್ಟಿದ್ದೀರಾ ನೀವಂತೂ. ಆ್ಯಂಡ್ ನಿಮ್ಮ ಒಂದು ಫೇಮಸ್ ಅಂದರೆ ಪ್ರೀತಿಸುವೆ ಸಾಂಗಿಂದ ನೀವು ನಿಮ್ಮನ್ನು ಒಂದು ಗುರುತಿಸ್ಕೊಳ್ತೀರಾ. ಸೊ ಇದಕ್ಕೂ ಮುಂಚೆ ಹೇಗೆ ನಿಮ್ಮ ಒಂದು ಸಂಗೀತ ಪಯಣ ಶುರುವಾಯಿತು? ನಾನು LKG ಇರ್ಬೇಕಾದ್ರೆ ನಾನು ಫಸ್ಟ್ ಸ್ಟೇಜ್ ಹತ್ತಿದ್ದು. ಅದು ಸ್ಕೂಲ್ ಕಾಂಪಿಟೇಷನ್ ಅಂತ ನಮ್ಮಮ್ಮ ಕರ್ಕೊಂಡೋಗಿದ್ದು. ಓಕೆ. ಇದು ರಾಧೆ 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 ಗೋವಿಂದ ಆ ಸಾಂಗ್ ಹಾಡಿ ನಂಗೆ ಅಂದರೆ ನಮ್ಮಮ್ಮ ಹೇಳಿದ್ದು. ಅಲ್ಲಿ ಎಲ್ಲ ಮಕ್ಕಳು ಫುಲ್ ಅಳ್ತಾ ಇದ್ರಂತೆ, ಬಟ್ ನಾನು ಫುಲ್ ಕಾನ್ಫಿಡೆಂಟ್ ಆಗಿ ಹೋಗಿ ಹಾಡಿ ಫಸ್ಟ್ ಪ್ರೈಸ್ ಬೇರೆ ಬಂದಿತ್ತು ನನಗೆ. ಆ ಫೋಟೋ ಇವಾಗಲೂ ಇದೆ. ಸೊ ಅದೇ ಅವಾಗ ಕಲಿತಾಳೆ ಅಂತ ಅಂದ್ಬಿಟ್ಟು ಕ್ಲಾಸಸ್ಗೆ ಹಾಕಿದ್ರು. ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಕಲಿತೆ. ಆಮೇಲೆ ಅದರಲ್ಲಿ ಸೀನಿಯರ್ ಆಗಿ ಸ್ವಲ್ಪ ವರ್ಷ ಹಿಂದೂಸ್ತಾನಿನೂ ಕಲಿತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇದು ಲೈಟ್ ಮ್ಯೂಸಿಕ್ ಕೂಡ ಕಲಿತಾ ಇದ್ದೆ. ಸೊ ನಿಮ್ಮ ಗುರುಗಳು? ಅದೇ ಕರ್ನಾಟಿಕ್ ವಿದುಷಿ ಜಯಲಕ್ಷ್ಮಿ ಭಟ್ ಅಂತ. ಆಮೇಲೆ ಹಿಂದೂಸ್ತಾನಿ ನಾನು ಸ್ವಲ್ಪ ದಿನ ಪಂಡಿತ್ ಪರಮೇಶ್ವರ್ ಹೆಗ್ಡೆ ಸರ್ ಹಾಗೆ ಅನಗ ಭಟ್ ಅವ್ರ ಹತ್ರ ಕಲಿತೆ. ಆ್ಯಂಡ್ ಲೈಟ್ ಮ್ಯೂಸಿಕ್ ಶ್ರೀನರಹರಿ ದೀಕ್ಷಿತ್ ಸರ್ ಹತ್ರ. ಓಕೆ. ಸೊ ಇದನ್ನು ಸರಿಗಮಪ ಸೀಸನ್ 15 ಬಗ್ಗೆ ಮಾತಾಡೋದಾದರೆ, ಹೇಗೆ ನೀವು ಆ ಒಂದು ಕಾಂಪಿಟೇಷನ್ಗೆ ಸೆಲೆಕ್ಟ್ ಆದರೆ ಅದೊಂದು ಪ್ರೊಸೆಸ್ ಹೇಗಿತ್ತು? ಆ್ಯಕ್ಚುಲಿ ಅದೊಂದು ಡ್ರೀಮ್ ಸ್ಟೇಜ್. ನನ್ನಂತ ಎಷ್ಟೊಂದು ಜನ ಸಿಂಗರ್ಸ್ಗೆ ಈಗಲೂ ಸೆಲೆಕ್ಟ್ ಆಗಬೇಕಂತ ತುಂಬ ಜನ ಕಾಯ್ತಿರ್ತಾರೆ. ಸೊ ನಾನು ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಇರ್ಬೇಕಾದ್ರೆ ಫಸ್ಟ್ ಆಡಿಷನ್ ಕೊಟ್ಟಿದ್ದು. ಬಟ್ ಅವಾಗ ಒಂದು ಚಿಕ್ಕಳಿರ್ಬೇಕಾದ್ರೆ ಒಂದು 4-5 ಸಲ ಕೊಟ್ಟಿದ್ದೆ, ಸೆಲೆಕ್ಟೇ ಆಗಿರಲಿಲ್ಲ. ಅದೇನೋ ಹೇಳ್ತಾರಲ್ಲ, ಟೈಮ್ ಬರಬೇಕು ಅಂತ. ಆಮೇಲೆ ಸೀಸನ್ 15ಗೆ ನಾನು ಸೆಲೆಕ್ಟ್ ಆಗಿದ್ದು. ನಾನು ಫಸ್ಟ್ ಟೈಮ್ ರಿಯಾಲಿಟಿ ಶೋ ಅಂತ ನಾನು ಹೋಗಿದ್ದು. ಲೈಕ್ ಆ ಲೈಟ್ಸು, ಆಮೇಲೆ ಜಡ್ಜಸ್ಸು, ರಾಜೇಶ್ ಸರ್ರು, ಹಂಸಲೇಖ ಸರ್ರು, AJ ಸರ್ರು, VP ಸರ್, ಅವ್ರು 4 ಜನ ಮುಂದೆ ನಿಂತ್ಕೊಳ್ಳೋಕ್ಕೆ ಗಡಗಡ. ಇನ್ನು ಅವ್ರ ಮುಂದೆ ಹಾಡಬೇಕಂದ್ರೆ ಮೊಮೆಂಟ್ ಈಗಲೂ ಸಕ್ಕದಾಗಿರುತ್ತೆ. ಓಕೆ. ಸೊ ಏನು ಹೇಳ್ತಿದ್ರು ಆ ವಯಸ್ಸಲ್ಲಿ ನೀವು ಆಡಬೇಕಾದ್ರೆ? ಅದೇ ಮೆಗಾ ಆಡಿಷನಲ್ಲಿ ನಾನು ಸೆಲೆಕ್ಟ್ ಆದೆ.
ಫಸ್ಟ್ ಬಜರ್ ಕೊಟ್ಟಿದ್ದು ನನಗೆ ವಿ ಪಿ ಸರ್, ಆಮೇಲೆ ಹಂಸಲೇಖ ಸರ್, ಆಮೇಲೆ ಅದೇ ಎ ಜೆ ಸರ್, ರಾಜೇಶ್ ಸರ್ ಕೊಟ್ಟರು. ಆವಾಗಲೇ ಲೈಕ್ ನನ್ನ ಹತ್ರ ಭಾವಗೀತೆ ಹಾಡ್ಸಿದ್ರು. ನಾನು ಲೈಟ್ ಮ್ಯೂಸಿಕ್ ತುಂಬ ಕಲಿತಿದ್ದೆ ಆ ಟೈಮಲ್ಲಿ. ನಂಗೆ ಮೂವಿ ಸಾಂಗ್ಸ್ಗಿಂತ ಲೈಟ್ ಮ್ಯೂಸಿಕ್ ಅಂದರೆ ಭಾವಗೀತೆ, ಭಕ್ತಿಗೀತೆ ಜಾಸ್ತಿ ಇಂಟ್ರೆಸ್ಟ್ ಇತ್ತು. ಸೊ ಅದು ವಿ ಪಿ ಸರ್ಗೆ ಹೆಂಗೆ ಗೊತ್ತಾಯ್ತೋ ಗೊತ್ತಿಲ್ಲ, ನನ್ನ ಹತ್ರ ಭಾವಗೀತೆ ಹಾಡ್ಸಿದ್ರು. ಸೊ ನಿಮ್ಮ ಹಾಡೋ ಸ್ಟೈಲ್ ನೋಡಿದ್ರೆ ಭಾವಗೀತೆ ನೀವು ಚೆನ್ನಾಗಿ ಹಾಡ್ತೀರ ಅನ್ಸುತ್ತೆ ಅಂತ. ಸೊ ಅವಾಗ ಅವ್ರಿಗೆ ಭಾವಗೀತೆ ಹಾಡಿದ್ದು ಸಖತ್ ಇಷ್ಟ ಆಗಿತ್ತು ವಿ ಪಿ ಸರ್ಗೆ. ಸೊ ಚೆನ್ನಾಗಿತ್ತು ಫಸ್ಟ್ ಎಪಿಸೋಡ್. ಆ ಹಾಡು ಹಾಡಿದ್ದು ಈಗಲೂ ನೆನಪಿದ್ಯಾ ನಿಮಗೆ? ಲೋಕದ ಕಣ್ಣಿಗೆ ರಾಧೆ. ಒಂದೆರಡು ಲೈನ್ ಹಾಡ್ತೀರಾ ನಮಗೋಸ್ಕರ? ತಿಂಗಳ ರಾತ್ರಿ ತೊರೆಯ ಸಮೀಪ, ತಿಂಗಳ ರಾತ್ರಿ ತೊರೆಯ ಸಮೀಪ, ಉರಿದರೆ ಯಾವುದೋ ದೀಪ, ಉರಿದರೆ ಯಾವುದೋ ದೀಪ, ಯಾರೋ ಮೋಹನ ಯಾವ ರಾಧೆಗೋ, ಯಾರೋ ಮೋಹನ ಯಾವ ರಾಧೆಗೋ, ಪಡುತ್ತಿರುವನು ಪರಿತಾಪ, ಲೋಕದ ಕಣ್ಣಿಗೆ ರಾಧೆಯೂ ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೋ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು. ವಾವ್, ವೆರಿ ನೈಸ್. ತುಂಬ ಚೆನ್ನಾಗಿ ಹಾಡಿದ್ರಿ. ಅಂದರೆ ನೀವು ಹಾಡ್ಬೇಕಾದ್ರೆ ಆ ಕನೆಕ್ಟಿವಿಟಿ ತುಂಬ ಫೀಲ್ ಆಗುತ್ತೆ. ಎಸ್. ಆ್ಯಂಡ್ ನಿಮ್ಮ ಒಂದು ಸಂಗೀತದಲ್ಲಿ ನೋಡೋದಾದರೆ ನಿಮಗೆ ತುಂಬ ಇನ್ಸ್ಪೈರ್ ಮಾಡಿರೋದು ಯಾರು? ನಾನು ತುಂಬ ಚಿಕ್ಕವಳಿಂದನೂ ನಾನು ಕೇಳ್ಕೊಂಡು ಬಂದಿದ್ದು ಎಸ್ ಪಿ ಬಿ ಸರ್ ಸಾಂಗ್ಸು, ಚಿತ್ರ ಅಮ್ಮ ಸಾಂಗ್ಸು, ಜಾನಕಮ್ಮ ಸಾಂಗ್ಸು, ಆಮೇಲೆ ರಾಜೇಶ್ ಸರ್ ಸಾಂಗ್ಸು. ಸೊ ತುಂಬ ಇನ್ಸ್ಪೈರ್, ಆ್ಯಂಡ್ ಅಫ್ಕೋರ್ಸ್ ಶ್ರೇಯಾ ಘೋಷಾಲ್ ಸಾಂಗ್ಸು ತುಂಬ ಇನ್ಸ್ಪೈರ್ ಮಾಡಿದ್ದು ನನಗೆ. ಅಂದರೆ ನಾವು ಫೀಮೇಲ್ ಸಿಂಗರ್ಸ್ ಅಲ್ವ, ಸೊ ಫೀಮೇಲ್ನೇ ನಾವು ಇನ್ಸ್ಪಿರೇಷನ್ ಆಗಿ ತಗೋತೀವಿ. ಸೊ ಶ್ರೇಯಾ ಘೋಷಾಲ್ ಮತ್ತು ಚಿತ್ರ ಅಮ್ಮ ಸಖತ್ ಇಷ್ಟ, ಸಖತ್ ಅಂದರೆ ಸಖತ್ ಇಷ್ಟ. ಸೂಪರ್. ಆ್ಯಂಡ್ ನೀವು ಹೇಳಿದ್ರಿ ಜಾನಕಿ ಅಮ್ಮಂದು ಸಾಂಗ್ಸ್ ತುಂಬ ಇಷ್ಟ ಅಂತ. ಸೊ ಈಗಷ್ಟೇ ಅವ್ರು ನಮ್ಮನ್ನೆಲ್ಲ ಆಗಲಿದ್ದಾರೆ. ಸೊ ಅವ್ರನ್ನ ನೆನೆಸ್ಕೊಂಡು ಅವರಿಗೋಸ್ಕರ ಒಂದು ಡೆಡಿಕೇಟ್ ಮಾಡಿ ಹಾಡುವಂಥ ಹಾಡಾದರೆ ಯಾವ ಹಾಡು? ನಗಿಸಲು ನೀನು ಹಾಡ್ತೀನಿ. ಕೃಷ್ಣ ಹಾ ಹಾ ನಗಿಸಲು ನೀನು ನಗುವೆನು ನಾನು, ನಗಿಸಲು ನೀನು ನಗುವೆನು ನಾನು, ನಾನೊಂದು ಬೊಂಬೆಯು ನೀ ಸೂತ್ರಧಾರಿ, ನಿನ್ನ ಎದಿರು ನಾ ಪಾತ್ರಧಾರಿ, ನಗಿಸಲು ನೀನು ನಗುವೆನು ನಾನು, ನಾನೊಂದು ಬೊಂಬೆಯು ನೀ ಸೂತ್ರಧಾರಿ. ಎಸ್, ವೆರಿ ನೈಸ್. ಸೊ ನೀವು ಜಾನಕಿ ಅಮ್ಮ ಅವ್ರನ್ನ ಯಾವಾಗಾದ್ರೂ ಭೇಟಿ ಆಗಿದ್ದಿಲ್ಲ? ಇಲ್ಲ, ಆ್ಯಕ್ಚುಲಿ ಇದು ಲಾಸ್ಟ್ ಮಂತು ನಾನು ಹೋಗಬೇಕಿತ್ತು, ಬಟ್ ಕಾರಣಾಂತರಗಳಿಂದ ಆಗಿಲ್ಲ. ಸೊ ನೆಕ್ಸ್ಟ್ ಕಮ್ಮಿಂಗ್ ವೀಕ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಹಿಂಗಾಯ್ತು. ಗೊತ್ತಿಲ್ಲ, ದೇವ್ರದ್ದು ಬೇರೆ ಪ್ಲ್ಯಾನ್ ಇತ್ತು, ಸೊ ಆಗಿಲ್ಲ. ಆ್ಯಂಡ್ ಕೆ ಎಸ್ ಚಿತ್ರ ಮ್ಯಾಮ್ ಅಂದರೆ ನಿಮಗೆ ತುಂಬ ಇಷ್ಟ. ಸೊ ಅವರ ಜೊತೆ ನಿಮ್ಮ ಒಂದು ಬಾಂಡಿಂಗ್ ಹೇಗಿದೆ? ಅವ್ರನ್ನ ಫಸ್ಟ್ ಟೈಮ್ ಭೇಟಿ ಆದಾಗ ಹೇಗೆ ಅನ್ನಿಸ್ತು? ಅವ್ರನ್ನ ಫಸ್ಟ್ ಮೀಟ್ ಮಾಡಿದ್ದು ನಾನು 3 years ಬ್ಯಾಕ್, 4 years ಬ್ಯಾಕು. ಅವ್ರ ದೇವರು ಅಂದರೆ ಎಲ್ಲರೂ ಅಷ್ಟೇ, ಎಸ್ ಪಿ ಬಿ ಸರ್ ಆಗಲಿ, ಜಾನಕಮ್ಮ ಆಗಲಿ, ಇವ್ರ ಚಿತ್ರಮ್ಮ ಆಗಲಿ, ದೇವ್ರಷ್ಟೇ ಅವರು. ಅಂದರೆ ಲೈಕ್ ಅವ್ರ ಮುಖದಲ್ಲಿರೋ ಆ ಒಂದು ಏನು ಅವ್ರ ಬಗ್ಗೆ ಹೇಳೋಕ್ಕೂ ಇಲ್ಲ, ಬಟ್ ಅವರ ಸ್ಮೈಲ್ ಮಾಡಿದ್ರೆ ಸಾಕು, ಅವ್ರದ್ದು ಏನೋ ನಮಗೊಂಥರ ಇದಾಗ್ಬಿಡುತ್ತೆ. ನಾನೊಂದು 6 times ಮೀಟ್ ಮಾಡಿದ್ದೀನಿ ಅವ್ರನ್ನ, 6 to 7 times. ಸೊ ಒಂದ್ಸಲ ನಾನು ಸೀರೆ ಕೊಟ್ಟಿದ್ದೆ ಅವ್ರಿಗೆ, ಖುಷಿಯಿಂದ ತಗೊಂಡ್ರು. ಆಮೇಲೆ ನೆಕ್ಸ್ಟ್ 1 year ಆದಮೇಲೆ ನನಗೆ ರಿಹರ್ಸಲಲ್ಲಿ ಸಿಕ್ಕಿದ್ರು. ಲೈಕ್ ಅವ್ರಿಗೆ ಇಡೀ ಇಂಡಿಯಾದಲ್ಲಿ, ಇಡೀ ಆಲ್ ಓವರ್ ವರ್ಲ್ಡಲ್ಲಿ ಫ್ಯಾನ್ಸ್ ಇದ್ದಾರೆ, ಕಾನ್ಸರ್ಟ್ಸ್ ಹೋಗ್ತಿರ್ತಾರೆ, ಶೋಸ್ ಹೋಗ್ತಿರ್ತಾರೆ. ನನ್ನಂಥ 1000 ಲಕ್ಷ ಜನ ಅವ್ರಿಗೆ ಗಿಫ್ಟ್ಸ್ ಕೊಟ್ಟಿರ್ತಾರೆ.
ಮಾತಾಡ್ಸಿರ್ತಾರೆ. ಬಟ್ 1 ವರ್ಷ ಆದಮೇಲೆ ನನಗೆ ಅವರು ಕರೆದ್ಬಿಟ್ಟು, ನಾನು ನಿಂಗೆ ಕೊಟ್ಟಿದ್ದು ಸೀರೆ ಉಟ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಅವ್ರ ಮ್ಯಾನೇಜರ್ ಕೈಲಿ ಮೊಬೈಲ್ ಇಸ್ಕೊಂಡು ಫೋಟೋ ತೋರಿಸಿ, ನನ್ನ ಹತ್ರ ಇದೆ ಫೋಟೋ. ಅವ್ರು ಹೆಂಗೆ ಹೇಳ್ತಾರೆ ಅಂದರೆ, ನೀನು ಕೊಟ್ಟಿದ್ದ ಸೀರೆ ನಂಗೆ ಸಖತ್ ಇಷ್ಟ ಆಯಿತು, ನಾನು ಸ್ಟಾರ್ ಇದು ವಿಜಯ್ ಇದೆಯಲ್ಲ ಚಾನಲ್, ಅದರಲ್ಲಿ ರಿಯಾಲಿಟಿ ಶೋಗೆ ಉಟ್ಕೊಂಡಿದ್ದೀನಿ, ಒಂದು 2-3 ಸಲ ಉಟ್ಕೊಂಡಿದ್ದೀನಿ ಅಂತ. ಅದಕ್ಕೆ ಬ್ಲೌಸ್ ಹೊಲಿಸಿ, ಲೈಕ್ ಆ ಒಂದು ಇದೆಯಲ್ಲ, ಲೈಕ್ ಏನಾದರೂ ಮಾಡ್ಬೋತ್ತೆ ಅಂತ. ಬಟ್ ಆ ಒಂದು ಚಿಕ್ಕ ಗಿಫ್ಟನ್ನು ಅವ್ರು ಎಷ್ಟು ಚೆನ್ನಾಗಿ ಅದನ್ನ ಇದು ಮಾಡಿದ್ರು. ಆದರೆ ಅದ್ರಲ್ಲಿ ಅವರೊಂದು ಸಿಂಪ್ಲಿಸಿಟಿ ಗೊತ್ತಾಗುತ್ತೆ ನೋಡಿ. ಖಂಡಿತ. ಅದರಲ್ಲೇ ಅಂದರೆ ಲೈಕ್ ಸಿಂಗಿಂಗ್ ಹೆಂಗಿದೆಯೋ ಅವ್ರದ್ದು, ಅವರ ಗುಣನೂ ಅಷ್ಟು ಚೆನ್ನಾಗಿದೆ. ಅದಕ್ಕೆ ನಮಗೆಲ್ಲ ಅಷ್ಟು ಇಷ್ಟ ಆಗ್ತಾರೆ ಅವರು. ಅವರ ಒಂದು ಫೇವ್ರೆಟ್ ಸಾಂಗ್ ಯಾವುದು ನಿಮಗೆ? ನನಗೆ ಅವ್ರು ಹಾಡಿದ್ದು ಎಲ್ಲ ಸಾಂಗ್ಸು ಇಷ್ಟ. ಓಕೆ. ಎಲ್ಲ ಸಾಂಗ್ಸು ಇಷ್ಟ, ಅಂದರೆ ಒಂದು ಅಂತ ಹೇಳೋಕ್ಕಾಗಲ್ಲ. ನಾನು ಮೆಗಾ ಆಡಿಷನಲ್ಲಿ ಅವ್ರ ಸಾಂಗೇ ಹಾಡಿದ್ನ, ದೀಮ್ ದೀಮ್ ದೀಮ್ತನ, ಅದನ್ನ ಹಾಡೇ ನಾನು ಸೆಲೆಕ್ಟ್ ಆಗಿದ್ದು. ಸೊ ಅದು ತುಂಬ ಇಷ್ಟ. ಓಕೆ. ಅವ್ರೇನಾದ್ರು ಟಿಪ್ಸ್ ಕೊಟ್ಟಿದ್ದಾರಾ ನಿಮಗೆ ಪರ್ಸ್ನಲಿ? ಅವ್ರು ಚೆನ್ನಾಗಿ ಹಾಡ್ತೀಯಾ, ಪ್ರಾಕ್ಟೀಸ್ ಮಾಡು, ಆ ಥರ ಹೇಳಿದ್ದಾರೆ. ಟಿಪ್ಸ್ ಏನು ಕೊಟ್ಟಿಲ್ಲ? ಟಿಪ್ಸ್ ಏನು ಕೊಟ್ಟಿಲ್ಲ, ನನಗೊಂದು ಬರೆದು ಕೊಟ್ಟಿದ್ದಾರೆ. ಏನೋ ಯು ಹ್ಯಾವ್ ಅ ವೆರಿ ಗುಡ್ ಇನ್ನೋಸೆನ್ಸ್ ಸ್ಮೈಲ್, ಕೀಪ್ ಸಿಂಗಿಂಗ್ ಕೀಪ್ ಶೈನಿಂಗ್, ಆ ಥರ ಏನೋ ಬರೆದು ಹಾರ್ಟ್ ಹಾಕಿ ಸೈನ್ ಮಾಡಿ ಕೊಟ್ಟಿದ್ದಾರೆ. ಅದು ಇವಾಗಲೂ ಇದೆ ನನ್ನ ಹತ್ರ. ವಾವ್, ವೆರಿ ನೈಸ್. ಅದೆಲ್ಲ ತುಂಬ ಪ್ರೀಶಿಯಸ್ ಅಲ್ವಾ? ತುಂಬ. ಎಸ್. ಆ್ಯಂಡ್ ಅವ್ರು ಇದೆಲ್ಲ ತಿನ್ಸಿದ್ದಾರೆ, ಬಿಸ್ಕೆಟ್ ತಿನ್ಸಿದ್ದಾರೆ, ಆಮೇಲೆ ಕೇಕ್ ತಿನ್ಸಿದ್ದಾರೆ. ಅವ್ರ ಬಿಸ್ಕೆಟಲ್ಲಿ ತಿನ್ಸಿದ್ರು. ವಾವ್, ವೆರಿ ನೈಸ್. ನೈಸ್. ಆ್ಯಂಡ್ ಇನ್ನು ನಿಮ್ಮ ಬಾಲ್ಯದ ಬಗ್ಗೆ ಮಾತಾಡೋದಾದರೆ, ಸೊ ನೀವು ಮೂಲತಃ ಯಾವ ಊರಿನವರು? ಹೇಗೆ ಬೆಂಗಳೂರಿಗೆ ಬಂದ್ರಿ? ನಾನು ಹುಟ್ಟಿದ್ದು ಕಾಸರಗೋಡು, ಕೇರಳದ ಕಾಸರಗೋಡು, ಬಟ್ ಬೆಳೆದಿದ್ದೆಲ್ಲ ಬೆಂಗಳೂರೇ. ಸೊ ನನ್ನ ಸ್ಕೂಲಿಂಗ್ ಎಲ್ಲ, ಕಾಲೇಜೆಲ್ಲ ಬೆಂಗಳೂರಲ್ಲೇ ಮಾಡಿದ್ದು. ಮಲಯಾಳಿ ಮಾತಾಡ್ತೀರಾ? ಸ್ವಲ್ಪ. ಆ್ಯಕ್ಚುಲಿ ಮಲಯಾಳಿ ಥರ ಕಾಣ್ತಿದ್ದೀರಾ ಇವತ್ತು ನೀವು. ಎಲ್ಲರೂ ಹೇಳ್ತಾರೆ, ನಾನು ಕನ್ನಡದವಳೆ. ಓಕೆ. ಸೊ ನಿಮ್ಮ ಸ್ಕೂಲಿಂಗ್ಸ್ ಎಲ್ಲ ಹೇಗೆ? ನಿಮ್ಮ ಫ್ರೆಂಡ್ಸು, ನಿಮ್ಮ ಟೀಚರ್ಸ್ ಬಗ್ಗೆ ಎಲ್ಲ ನಮ್ಮ ಹತ್ರ ಶೇರ್ ಮಾಡಿ. ಖಂಡಿತ. ನಾನು ಸ್ಕೂಲಲ್ಲಿ ಸಿಕ್ಕಾಬಟ್ಟೆ ಕಾಂಪಿಟೇಷನ್ಸ್ಗೆ ಹೋಗಿದ್ದೀನಿ. ಲೈಕ್ ಫಸ್ಟಿಗೆ ನಾನು ವಿನ್ನೇ ಆಗ್ತಿರ್ಲಿಲ್ಲ. ಬಟ್ ನಾನು ಯಾವತ್ತೂ ಗಿವ್ ಅಪ್ ಮಾಡಿಲ್ಲ. ನನ್ನ ಬಗ್ಗೆ ನನಗೆ ಇದಿದೆ, ಯಾಕಂದರೆ ಖುಷಿ ಇದೆ. ಬಿಕಾಸ್ ತುಂಬ ಕಾಂಪಿಟೇಷನ್ಸ್ ಹೋಗಿದ್ದೀನಿ. ಇಸ್ಕಾನ್ ಹೆರಿಟೇಜ್ ಫೆಸ್ಟ್ ಅಂತ ಮಾಡ್ತಿದ್ರು, ಪ್ರತಿಭಾ ಕಾರಂಜಿ, ಆಮೇಲೆ ಸುಮಾರು ಈ ಥರ ಬೇರೆ ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸು ತುಂಬ ಹೋಗಿದ್ದೀನಿ. ಅದರಲ್ಲಿ ನಾನು ತುಂಬ ನೆನೆಸ್ಕೋಬೇಕಾಗಿರೋದು, ನಮ್ಮ ಪ್ರಿನ್ಸಿಪಲ್ ಗಿರಿಜಾ ಹೆಗ್ಡೆ ಅಂತ ಇದ್ದರು. ಅವರು ನನಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದರೆ, ಲೈಕ್ ನಮ್ಮನ್ನು ಒಂದು ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ಗೂ ಕರ್ಕೊಂಡೋದ್ರು, ಡೆಲ್ಲಿಗೆ, ಗುಜರಾತ್ಗೆಲ್ಲ, ಅಲ್ಲೂ ಪ್ರೈಸ್ ಬಂದಿತ್ತು. ಸೊ ಸ್ಕೂಲಲ್ಲಿ ನನಗೆ ಇವನ್ ಮಹೇಶ್ ಪ್ರಿಯದರ್ಶನ್ ಅಂತ, ಅವರು ನಮಗೆ ಮ್ಯೂಸಿಕ್ ಟೀಚರ್ ಆಗಿದ್ದರು. ಅವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ಬಟ್ ಸ್ಕೂಲಲ್ಲಿ ನಾವು ಒಂಥರ ಎಲ್ಲರಿಗೂ ಗೊತ್ತಿತ್ತು, ಲೈಕ್ ಅಸೆಂಬ್ಲಿಲಿ ಕಾಯರ್ ಗ್ರೂಪಲ್ಲಿದ್ವಿ. ಸೊ ಒಂಥರ ಅಂತ ಅಂದರೆ ಫುಲ್ ಸ್ಕೂಲಲ್ಲಿ ಫೇಮಸ್ ಆಗಿದ್ವಿ ನಾವು. ಸೂಪರ್. ನಮ್ದೊಂದು ಗ್ರೂಪ್ ಇತ್ತು. ಸುಮಾರು ಎಷ್ಟು ಪ್ರೈಸಸ್ ತೊಗೊಂಡಿದ್ದೀರಾ ಹಾಗಾದ್ರೆ ಸ್ಕೂಲ್ ಡೇಸಲ್ಲಿ? ಸ್ಕೂಲ್ ಡೇಸಲ್ಲಿ ಒಂದು 100+ ತಗೊಂಡಿದ್ದೆ ಸ್ಕೂಲಲ್ಲಿ, ಪ್ಲಸ್ ಹೊರಗಡೆ ಕಾಲೇಜಲ್ಲೂ ನೀವು? ಕಾಲೇಜಲ್ಲೂ ಇಂಟರ್ ಕಾಲೇಜ್ ಫೆಸ್ಟ್ಗೆ ಹೋಗಿ ಎಲ್ಲ ಕಾಲೇಜ್ಗೂ ಹೋಗಿದ್ದೆ. ಮೌಂಟ್ ಕಾರ್ಮಲ್, RNS, ಸುಮಾರು ಕಾಲೇಜಸ್ ಹೋಗಿದ್ದೀನಿ. ಪ್ರೈಸ್ ಬರ್ತಿತ್ತು. ಬರೀ ಹಾಡು ಹಾಡ್ತಿದ್ರ, ತುಂಬ ತರಲೇನು ಮಾಡ್ತಿದ್ರ? ಎರಡೂ ತರಲೇನು ಮಾಡ್ತಿದ್ದೆ. ನಿಮ್ಮ ಫ್ರೆಂಡ್ಸ್ ಬಗ್ಗೆ ಮಾತಾಡಿದ್ರೆ, ನಿಮ್ಮ ದಿ ಬೆಸ್ಟ್ ಫ್ರೆಂಡ್ಸ್ ಯಾರು? ನನಗೆ ಆ್ಯಕ್ಚುಲಿ ತುಂಬ ಸ್ಕೂಲಲ್ಲಂತೂ ನನಗೆ ಫ್ರೆಂಡ್ಸೇ ಇಲ್ಲ. ಲೈಕ್ ನಾನು ಹೆಂಗೆ ಅಂದರೆ, ತುಂಬ ಚೆನ್ನಾಗಿ ಮಾತಾಡ್ತೀನಿ ಎಲ್ಲರ ಜೊತೆ, ಬಟ್ ಫ್ರೆಂಡ್ಸ್ ಅಂತ ಕನೆಕ್ಟ್ ಅಂದರೆ ಫ್ರೆಂಡ್ಸ್ ಜೊತೆ ಔಟಿಂಗ್ ಹೋಗೋದೆಲ್ಲ ಯಾವತ್ತೂ ನಾನು ಮಾಡಿಲ್ಲ, ತುಂಬ ಕಡಿಮೆ. ಸಿಂಗರ್ಸೇ ನನಗೆ ಫ್ರೆಂಡ್ಸ್ ಅಂತಿರೋದು ಇವಾಗ. ಲೈಕ್ ಒಂದು ಏನೋ ಹೇಳ್ಕೊಬೋದಪ್ಪ, ಶೇರ್ ಮಾಡ್ಕೊಬೋದು ಅಂದರೆ ಇವಾಗ ನನಗಿರೋದು ಫ್ರೆಂಡ್ಸ್. ಸ್ಕೂಲು ಕಾಲೇಜಲ್ಲೆಲ್ಲ ಇಲ್ಲ, ಯಾರ ಜೊತೆ ಆ ಥರ ತುಂಬ ಬಾಂಡಿಂಗ್ ಅಂತ ಯಾರ ಜೊತೆನೂ ಇಲ್ಲ. ಬಟ್ ಇವಾಗ ಅಂದರೆ ಸಿಂಗರ್ಸಲ್ಲಿ ನನಗೆ ಐಶ್ವರ್ಯ ರಂಗರಾಜನ್ ಅವರು, ಆಮೇಲೆ ಹುಡುಗರಲ್ಲಿ ನಿಶಾನ್ ರೈ, ಅದೇ ಅವರೆಲ್ಲ, ಸುನಿಲ್ ಅವರೆಲ್ಲ ನನ್ನ ಸರಿಗಮಪ ಫ್ರೆಂಡ್ಸ್, ಅವರೆಲ್ಲ ಸಿಂಗರ್ಸ್. ಇವಾಗ ನೀವೇನಾದ್ರು ನಿಮ್ದೊಂದು ಫೀಲಿಂಗ್ಸ್ ಹೇಳ್ಕೋಬೇಕು ಅಂದರೆ ಯಾರ ಹತ್ರ ಹೇಳ್ಕೊಳ್ತೀರಾ?
ನನ್ನ ಹಸ್ಬೆಂಡ್ ಹತ್ರನೇ ಹೇಳ್ಕೊತೀನಿ. ಹಸ್ಬೆಂಡ್. ಸೊ ಹೇಗಿದ್ದಾರೆ ಅವರು, ಅಭಿಷೇಕ್ ಅವರು? ಅವ್ರು ಚೆನ್ನಾಗಿದ್ದಾರೆ, ಸೂಪರ್ ಆಗಿದ್ದಾರೆ. ಹೇಗಿದೆ ನನ್ನ life ಮದುವೆ ಈಗ? ಮಾಡ್ಕೊಂಡ್ಮೇಲೆ ಆಬ್ವಿಯಸ್ಲಿ ಚೆನ್ನಾಗಿರ್ಲೇಬೇಕು. ಎಂತ ಡೈಲಾಗ್ ಹೊಡೆದ್ಬಿಟ್ರಿ. ಸೊ ಅವ್ರು ಓಕೆ, ಅವ್ರು ಚೆನ್ನಾಗಿದ್ದಾರೆ, ನೀವು ಹೇಗಿದ್ದೀರಾ ಹಾಗಾದ್ರೆ? ನಾನು ಸೂಪರ್ ಆಗಿದ್ದೀನಿ. ಸೂಪರ್ ಆಗಿದೆ. ಸೊ ಹೇಗಿದೆ ಇವಾಗ ಲೈಫ್, ಎನಿ ಚೇಂಜಸ್? ಏನಿಲ್ಲ, ಆರಾಮಾಗಿದ್ದೀನಿ. ಆರಾಮಾಗಿ ತುಂಬ ಸಪೋರ್ಟ್ ಮಾಡ್ತಾರೆ. ಲೈಕ್ ನನ್ಕಿನ್ನ ಜಾಸ್ತಿ ನನ್ನ ಪ್ರೊಫೆಷನ್ನ ಅವ್ರು ರೆಸ್ಪೆಕ್ಟ್ ಮಾಡ್ತಾರೆ, ಅವ್ರು ಸಪೋರ್ಟ್ ಮಾಡ್ತಾರೆ, ಅವ್ರು ಇಷ್ಟಪಡ್ತಾರೆ. ಸೊ ಸೊ ನೀವು ಅದೇ ಫೀಲ್ಡ್ ಅಲ್ಲಿ ಇದ್ದೀರಾ, ಅವರು ಅದೇ ಫೀಲ್ಡ್ ಅಲ್ಲಿ ಇದ್ದೀರಾ, ಸೊ ಹೇಗೆ ಮ್ಯಾಚ್ ಆಯ್ತು ಅಂತೀರಾ? ಅದೇ, ಅದು ಏನೋ ಡೆಸ್ಟಿನಿ ಅಂತ ಹೇಳ್ತಾರಲ್ಲ, ಅವರೆಲ್ಲಿಂದನೋ ಬಂದರು, ನಾನು ಎಲ್ಲಿಂದನೋ ಬಂದೆ, ಸರಿಗಮಪದಲ್ಲಿ ನಾವು ಮೀಟ್ ಆಗಿದ್ದು. ಸೊ ಗೊತ್ತಿಲ್ಲ, ಅದೆಲ್ಲ ಡೆಸ್ಟಿನಿ ಅಷ್ಟೇ. ನಾನು ದೇವ್ರನ್ನೇ ಅಂದರೆ ದೇವರೇ ಇದೆಲ್ಲ ಮಾಡಿದ್ದಾರೆ. ಸೊ ಈಗ ನೀವು ಹೇಳಿದ್ರಲ್ವಾ ಡೆಸ್ಟಿನಿ ಅಂತ, ಸಪೋಸ್ ನೀವು ಸರಿಗಮಪ ಶೋಗೆ ಬರಲಿಲ್ಲ, ಜಿ ಕನ್ನಡಲ್ಲಿ ನಿಮ್ಗೆ ಯಾರು ಪರಿಚಯ ಆಗಿಲ್ಲ, ನಿಮ್ ಲೈಫ್ ಏನಾಗಿರ್ತಿತ್ತು ಈಗ, ಹೇಗಿರ್ತಿದ್ರಿ? ಗೊತ್ತಿಲ್ಲ. ನಾನು ಆ್ಯಕ್ಚುಲಿ CA ಮಾಡಬೇಕು ಅಂತ ಕಾಮರ್ಸ್ ತಗೊಂಡೆ PU ಅಲ್ಲಿ. ಸೊ ಮೇ ಬಿ CA ಮಾಡ್ತಿದ್ನೇನೋ. ನಿಮ್ಮ ತಂದೆ ತಾಯಿ ಎಲ್ಲ ಎಷ್ಟು ಸಪೋರ್ಟಿವ್ ಇದ್ರು? ನೀವೊಂದು ಹಾಡೋ ಒಂದು ವೃತ್ತಿ ನೀವು ಚೂಸ್ ಮಾಡಿದಾಗ ಅವರ ಒಂದು ಸಪೋರ್ಟ್ ಹೇಗಿತ್ತು? ಖಂಡಿತ ಅವರಿಬ್ಬರಿಂದನೇ ನನ್ನ ಈ ಫೀಲ್ಡಿಗೆ ಬಂದಾಗಲಿ, ನಾನು ಏನೇ ಮಾಡಿದ್ರು ಅವರಿಬ್ಬರಿಂದ, ಪ್ಲಸ್ ನನ್ನ ಸಂಗೀತ ಗುರುಗಳಿಂದ. ಅಪ್ಪ ಅಮ್ಮನ ಶ್ರಮ ತುಂಬ ಇದೆ. ಲೈಕ್ ನನ್ನ ಕಾಂಪಿಟೇಷನ್ಸ್ಗೆ ಅಮ್ಮನೇ ಕರ್ಕೊಂಡು ಹೋಗ್ತಿದ್ದಿದ್ದು ಎಲ್ಲ ಕಡೆ. ಆಮೇಲೆ ನನ್ನ ಇವೆಂಟ್ಸ್ಗೂ ನಮ್ಮಮ್ಮ ಎಲ್ಲ ಕಡೆಗೂ ಬರ್ತಿದ್ರು. ಲೈಕ್ ಆಫ್ಟರ್ ಸರಿಗಮಪ್ಪನೂ ಅವ್ರಿಗೂ ಮ್ಯೂಸಿಕ್ ತುಂಬ ಇಷ್ಟ ಇತ್ತು. ಸೊ ಏನೇ ಮಾಡಿದ್ರು ಅದು ಅವರಿಂದನೇ 100%. ಸೊ ಇದಾದ ನಂತರ ಮದುವೆ ಕನಸು ಅಂತ ಕಾಣ್ತೀರಾ. ಸೊ ಹೇಗೆ ಶುರು ಆಯಿತು ನಿಮ್ಮ ಒಂದು ಲವ್ ಸ್ಟೋರಿ? ಆ ಥರ ಹೇಳ್ಕೊಳ್ಳೋ ಥರ ಲವ್ ಸ್ಟೋರಿ ಅಂತೇನಿಲ್ಲ, ಬಟ್ ಏನೋ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ಬೋದು ಅಷ್ಟೇ. ಲವ್ ಸ್ಟೋರಿ ಅಥವಾ ಏನೋ ಇಷ್ಟು ವರ್ಷದಿಂದ ಲವ್ ಮಾಡಿ ಆ ಥರ ಎಲ್ಲ ಏನಿಲ್ಲ. ಲೈಕ್ ನಂಗೆ ಗೊತ್ತಿಲ್ಲ, ಆ ಟೈಮ್ ಬಂತು, ಆ ಮದುವೆ ಆಯಿತು ಅಷ್ಟೇ. ಓಕೆ, ಬಟ್ ನಿಮಗೆ ಒಳ್ಳೆ ಸಪೋರ್ಟಿಂಗ್ ಪಾರ್ಟ್ನರ್ ಸಿಕ್ಕಿದ್ದಾರೆ. ಸೊ ನಿಮ್ಮ ಒಂದು ಕೆರಿಯರ್ಗೆ ಸಪೋರ್ಟ್ ಮಾಡೋಂಥವ್ರು. ಸೊ ಯಾವುದೇ ಒಂದು ವಿಷಯಗಳಿಗೂ ಅಡ್ಡಿ ಇಲ್ಲ. ಖಂಡಿತ. ನಾನು ಬೇರೆ ಯಾರನ್ನೇ ಮದುವೆ ಆಗಿದ್ರು ನನ್ನ ಲೈಫ್ ಹೇಗಿರ್ತಿತ್ತೋ ಗೊತ್ತಿಲ್ಲ, ಬಟ್ ಅಭಿನ ಮದುವೆ ಆಗಿ ನನ್ನ ಲೈಫ್ ತುಂಬ ಚೆನ್ನಾಗಿದೆ. ಟಚ್ ವುಡ್. ಎಸ್. ಆ್ಯಂಡ್ ನಿಮ್ಮ ಒಂದು ಸಂಗೀತದ ಬಗ್ಗೆ ಮಾತಾಡೋದಾದರೆ, ನಿಮ್ಮ ಮೊದಲನೇ ಹಾಡು ಹೇಗೆ ಶುರುವಾಯಿತು? ನಿಮಗೆ ಯಾರು ಒಂದು ಫಸ್ಟ್ ಆಪರ್ಚುನಿಟಿ ಕೊಟ್ಟರು? ನಾನು ಫಸ್ಟ್ ಸ್ಟೇಜ್ ಶೋಸ್ ಮಾಡಿದ್ದು ದೇವರನಾಮ ಭಾವಗೀತೆ ಹತ್ರ, ನರಹರಿ ದೀಕ್ಷಿತ್ ಸರು. ಮತ್ತು ಸ್ಕೂಲ್ ಕಾಲೇಜಸ್ಸಲ್ಲಿ ಸ್ಟೇಜ್ ಶೋಸ್ಗೂ, ಅಂದರೆ ಸ್ಟೇಜ್ ಫೆಸ್ಟಲ್ಲಿ, ಆ್ಯನ್ಯುವಲ್ ಡೇಸ್ ಎಲ್ಲ ಆ ಥರ. ಅದಾದಮೇಲೆ ಸರಿಗಮಪ ಆದಮೇಲೆ ನಾನು ಪ್ರಾಪರ್ ಮೂವಿ ಸಾಂಗ್ಸ್ ಅಂತ ಪರ್ಫಾರ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿವರೆಗೂ ಬರೀ ಈ ಕ್ಲಾಸಿಕಲ್ ಆ ಥರ ಏನೋ ಇದ್ದಿದ್ದು. ಓಕೆ. ಸೊ ಸರಿಗಮಪ ಆದಮೇಲೆ ನನಗೆ ಇವೆಂಟ್ಸ್ ಶೋಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿದ್ದು. ಸೊ ಸುಮಾರು ಎಷ್ಟು ಹಾಡುಗಳು ಹಾಡಿದ್ದಾರೆ? ನಾ ಹೇಳಿದಾಗ ಇಂಟ್ರಡಕ್ಷನಲ್ಲಿ 25-30 ಹಾಡು ಹಾಡಿದ್ದೀರಾ ಅಂತ ಹೇಳಿದೆ. ಸೊ ಈಗ ಏನಾದರೂ ಹೆಚ್ಚಾಗಿದೆಯಾ? ಇಲ್ಲ, ಅದೇ ಅರೌಂಡ್, ನಾನು ಲೆಕ್ಕ ಹಾಕಿಲ್ಲ, ಅರೌಂಡ್ 30 ಇರುತ್ತೆ. ಆ್ಯಂಡ್ ಸೀರಿಯಲ್ಸ್ಗೆ ಹಾಡಿದ್ದೀನಿ, ಸೀರಿಯಲ್ ಟೈಟಲ್ ಟ್ರ್ಯಾಕ್ಸ್ ಅದೊಂದು 10+ ಹಾಡಿದ್ದೀನಿ. ಅಂದರೆ ಎಲ್ಲ ಚಾನಲ್ಸ್ಗೂ, ಉದಯ, ಸುವರ್ಣ, ಝೀ, ಕಲರ್ಸ್ ಆ ಥರ. ಆ್ಯಂಡ್ ತೆಲುಗು 2 ಸೀರಿಯಲ್ ಹಾಡಿದ್ದೀನಿ. ನೈಸ್. ಸೊ ನಡೀತಾ ಇದೆ. ಆಲ್ಬಮ್ ಸಾಂಗ್ಸ್, ಡಿವೋಷನಲ್ ಸಾಂಗ್ಸ್, ಸೀರಿಯಲ್ ಸಾಂಗ್ಸ್. ಈಗ ನಮ್ಮ ಪ್ರೇಕ್ಷಕರು ಸುಮಾರು ಸೀರಿಯಲ್ ನೋಡೋ ಒಂದು ಹುಚ್ಚು ಇರುತ್ತೆ ಕೆಲವ್ರಿಗೆ. ಯಾವ್ಯಾವ ಹಾಡು ಹಾಡಿದ್ದೀರಾ ಅಂತ ಹೇಳ್ತೀರಾ? ಓಕೆ, ನಾನು ಇವಾಗ ಪ್ರೆಸೆಂಟ್ ಬರ್ತಿರೋದು ಆಸೆ ಅಂತ ಹಾಡಿದ್ದೀನಿ, ಸುವರ್ಣದಲ್ಲಿ. ಅದು ಸ್ವಲ್ಪ ಓಡ್ತಿದೆ ಅದು. ಆಮೇಲೆ ZL ಲಕ್ಷ್ಮೀ ನಿವಾಸದಲ್ಲಿ ಒಂದು ಮಾಂಟೇಜ್ ಸಾಂಗ್ ಹಾಡಿದ್ದೆ. ಆಮೇಲೆ ಕಲರ್ಸಲ್ಲಿ ಭಾಗ್ಯಲಕ್ಷ್ಮಿ, ಅದೇನೋ ಒಂದು ಟ್ವಿಸ್ಟ್ ಇತ್ತು, ಅದಕ್ಕೊಂದು ಸಾಂಗ್ ಹಾಡಿದೆ. ಆಮೇಲೆ ಭಾರ್ಗವಿ LLB ಅಂತ, ಮರ್ಯಾದಿ ರಾಮಣ್ಣ ಅಂತ ಹಾಡಿದ್ದೀನಿ, ಸುವರ್ಣದಲ್ಲಿ ಇವಾಗ ಬರ್ತಿದೆ. ಸೊ ಉದಯದಲ್ಲಿ ಗೆಳತಿ ಗಾಯತ್ರಿ ಅಂತ ಇವಾಗ, ಅದು ತೆಲುಗುಗೂ ನಾನೇ ಹಾಡಿರೋದು. ಏನೋ ನಾ ಫ್ರೆಂಡ್ ಚಾರುನೇ ಆ ಥರ ಏನೋ ಸಮಥಿಂಗ್. ಆ್ಯಂಡ್ ಸುಮಾರು ಹಾಡಿದ್ದೀನಿ. ಇನ್ನೊಂದು ಸಿರಿಗನ್ನಡ, ನಂಗೆ ಹೆಸರು ಗೊತ್ತಿಲ್ಲ. ಓಕೆ. ಈಗ ನಮ್ಮ ಭಾಷೆ ಅಲ್ದಿರೆ ನೀವು ಬೇರೆ ಭಾಷೆಗಳಲ್ಲೂ ಹಾಡಿದ್ದೀರಾ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗೆ ಅನ್ಸುತ್ತೆ ನಮ್ಮ ಭಾಷೆಯಲ್ಲಿ ಹಾಡಿ ಮತ್ತೆ ಅಲ್ಲಿ ಹೋಗಿ ಅವ್ರಿಗೆ ಹಾಡಬೇಕು ಅಂದರೆ ಆ ಒಂದು ಫೀಲಿಂಗ್? ಅಂದರೆ ಮೂವಿ ಸಾಂಗ್ಸ್ ಅಂತ ನಾನು ಇನ್ನೂ ಹಾಡಿಲ್ಲ. ತಮಿಳ್ ಆಲ್ಬಮ್ ಸಾಂಗ್ ಹಾಡಿದ್ದೀನಿ, ತೆಲುಗುನೂ ಅಷ್ಟೇ ಆಲ್ಬಮ್ ಸಾಂಗ್ ಬೇರೆನೇ ಹಾಡಿದ್ದೀನಿ, ಬೇರೆ ಡಿವೋಷ್ನಲ್ಲೂ ಹಾಡಿದ್ದೀನಿ. ಬಟ್ ಅದೇ ಸ್ವಲ್ಪ ಕಷ್ಟ ಆಗುತ್ತೆ. ಲಿರಿಸಿಸ್ಟ್ ಇದ್ದರೆ ಈಸಿಯಾಗಿ ಹೇಳ್ಕೊಡ್ತಾರೆ. ಅವ್ರದ್ದು ಪ್ರೊನೌನ್ಸಿಯೇಷನ್ ಅಂದರೆ ನಮಗೆ ಅನಿಸ್ತಿರುತ್ತೆ ನಾವು ಕರೆಕ್ಟಾಗೇ ಹೇಳ್ತೀವಿ ಅಂತ, ಬಟ್ ಅದು ಅವ್ರಿಗೆ ಅಷ್ಟು ಇದಾಗಲ್ಲ. ಬಟ್ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ.
ಓಕೆ. ಅಂಡ್ ಆಲ್ಸೋ ನೀವು ತುಳು ಹಾಡುಗಳು ಸಹ ಹಾ, ಹಾಡಿದ್ದೀರಾ ಹಾಡಿದ್ದೀನಿ. ಅಲ್ವಾ? ಸೊ ಮೂವಿಗೆ ಸುಮಾರು ಹಾಡಿದ್ದೀನಿ. ಎಷ್ಟು ಹಾಡು ಹಾಡಿದ್ದೀರಾ ತುಳುವಲ್ಲಿ? ತುಳುವಲ್ಲಿ ಡಿವೋಷನಲ್ ಸುಮಾರು ಹಾಡಿದ್ದೀನಿ. ಮೂವಿ ಅಂತ ಪ್ರಾಪರ್ ಅದೇ ಕಟ್ಟೆಮಾರ್ ಅಂತ ಅದು ಚೆನ್ನಾಗಿ ಇದಾಯಿತು ಆ್ಯಕ್ಚುಲಿ. ಒಂದೆರಡು ಕಣ್ಣ ಲೈನ್ ರಂಗನ್ ಹಾಡ್ಬೋದಾ ನಮಗೋಸ್ಕರ? ಹಾ. ಬೀಜುನ ಗಾಳಿಡೆ ಸರಿಗಮ ಕೇಂಡಿ ನಡಪುನ ಆಸೆ ಕೈಪತ್ತದೇರೆ ನೊಟ್ಟ ಇಂಚಿನೆ ಸಾರಾ ಜನ್ಮುಲ ಕರಿಬುವೆ ಇಂಚಿನೆ ಎನ್ನ ಕಡೆ ಮುಟ್ಟ ಉಸಲಾಪೇ ಅಯ್ಯೋ ಇರ್ನ ಗತ್ತ ಜ್ಞಾನ ಸೋತೆನೆ ಘಳಿಗಿಡ ಇರನ ಪಾಲ ಆಯಿನೆ ಓ ಸರಂಡ ಪಿಸರಾಯಿ ತಾತೆಗೆ ಒರನೆ ಪಸರಂಡ ಮನಸೋಲೈ ಪೋಡಿಗೆ ಹಿರೆ ಮಟ್ಟಲೆಡ ಜಾಗೆ ಕೊರುವರೆ ಹೋ ಓ ಎಸ್. ವೆರಿ ನೈಸ್, ಸೂಪರ್. ಸೊ ನಿಮಗೆ ಒಂದು ಫೇವ್ರೆಟ್ ಜಾನರ್ ಯಾವುದು ಹಾಡುಗಳಲ್ಲಿ? ನನಗೆ ಮೆಲೋಡಿನೇ ಇಷ್ಟ, ವೆರಿ Melody. ಕಂಫರ್ಟೇಬಲ್. ಓಕೆ. ಈಗ ನಾನೊಂದು 4-5 ಸಿಚುಯೇಷನ್ ಹೇಳ್ತೀನಿ. ಆ ಸಿಚುಯೇಷನ್ ತಕ್ಕಂಗೆ ನಿಮ್ಗೆ ಯಾವ ಹಾಡು ಇಷ್ಟ ಅಂತ ಹೇಳ್ತೀರಾ? ಎಸ್. ಓಕೆ. ತುಂಬ ಹ್ಯಾಪಿ ಆಗಿದ್ದಾಗ? ನನಗೆ ಈ ಸಾಂಗ್ ಇಷ್ಟ. ಎಲ್ಲೋ ಜನಗಿರುವ ನೀರು ಎಲ್ಲೋ ಝರಿಯಾಗಿ ಹರಿದು ಎಲ್ಲೋ ಸಾಗರವ ಸೇರೋ ಪ್ರೀತಿ ಏನಿದು. ಓಕೆ. ದುಃಖದಲ್ಲಿದ್ದಾಗ? ಕಣ್ಣಂಚಿನ ಈ ಮಾತಲಿ ಏನೇನೋ ತುಂಬಿದೆ. ಓಕೆ. ಇವಾಗ ಬೇರೆ ಥರ ಒಂದು ಟ್ವಿಸ್ಟ್ ಕೊಡ್ತೀನಿ. ಓಕೆ. ನಿಮ್ಗೆ ಇಷ್ಟವಾದ ಹಾಡನ್ನ ಕೋಪ ಬಂದಾಗ ಯಾವ ಶೈಲಿಯಲ್ಲಿ ಹಾಡ್ತೀರಾ ಅಂತ? ಇದು ಗೊತ್ತಾ? ಹಾವಿನ ದ್ವೇಷ 12 ವರುಷ ನನ್ನ ರೋಷ 100 ವರುಷ. ನಂತರ ತುಂಬ ಬೇಜಾರಾದಾಗ? ನನ್ನ ಜೀವ ನೀನು ನನ್ನ ಬಾಳ ಜ್ಯೋತಿ ನೀನು ನಿನ್ನ ಕಣ್ಣ ಕಂಬನಿ ನನ್ನಾಣೆ ನೋಡಲಾರೆನು ನನ್ನ ಜೀವ ನೀನು ನನ್ನ ಬಾಳ ಜ್ಯೋತಿ ನೀನು. ಎವರ್ ಗ್ರೀನ್ ಸಾಂಗ್, ಎವರ್ ಗ್ರೀನ್ ಸಾಂಗ್. ವೆರಿ ನೈಸ್. ಎಸ್. ಈಗ ನಾನೊಂದು ಸಿಚುಯೇಷನ್ ಹೇಳ್ತೀನಿ ಆಯ್ತಾ? ಆ ಸಿಚುಯೇಷನ್ಗೆ ನೀವೊಂದು ಹಾಡು ಹಾಡ್ತೀರಾ? ಈಗ ನೀವು ಒಬ್ಬರನ್ನ ಇಷ್ಟಪಟ್ಟಿರ್ತೀರಾ, ನೀವು ಹೋಗಿ ಪ್ರಪೋಸ್ ಮಾಡ್ತೀರಾ, ಅವರು ನಿಮ್ಮ ಒಂದು ಲವ್ ಪ್ರಪೋಸಲ್ನ ರಿಜೆಕ್ಟ್ ಮಾಡ್ತಾರೆ, ಓಕೆ. ಆಗ ಯಾವ ಹಾಡು ಹಾಡ್ತೀರಾ? ಬಿಸಿಲು ಕುದುರೆಯೊಂದು ಎದೆಯಿಂದ ಓಡಿದಂತೆ. ಸೊ ಇನ್ನು ನೀವು ಸಿನಿಮಾಗಳಲ್ಲಿ ಸಿನಿಮಾಗಳಲ್ಲಿ ಹಾಡು ಹಾಡ್ತೀರಾ. ಸೊ ನೀವು ಹಾಡಿರೋಂಥ ಒಂದು ಸುಮಾರು 4-5 ಹಾಡು ಎಲ್ಲ ಜನರ ಮನ್ಸು ಗೆದ್ದಿರೋಂಥ ಹಾಡು. ಅದರಲ್ಲಿ ಪ್ರೀತಿಸುವೆ ಅನ್ನೋ ಒಂದು ಹಾಡು ಒಂದು ಫಸ್ಟ್ಲಿ ಫೇಮಸ್ ಆಗುತ್ತೆ. ಸೊ ಇನ್ಸ್ಟಾಗ್ರಾಮಲ್ಲಂತೂ ಫುಲ್ ಟ್ರೆಂಡಿಂಗ್ ಆಗುತ್ತೆ ಆ ಸಾಂಗ್ ಹೇಗೆ ಅನ್ನಿಸ್ತು ಹಾಡ್ಬೇಕಾದ್ರೆ? ಆ್ಯಂಡ್ ಅದಕ್ಕೆ ಮೇಲ್ ವಾಯ್ಸ್ ಬಂದು ಸೋನು ಸರ್ ಕೊಟ್ಟಿದ್ದಾರೆ. ಸೊ ಹೇಗಿತ್ತು ಆ ಒಂದು ಎಕ್ಸ್ಪೀರಿಯನ್ಸ್? ಲೈಕ್ ನಾನು ಅದು ಟ್ರ್ಯಾಕ್ ಹಾಡಿದ್ದು. ಲೈಕ್ ಅವಾಗ ನಾನು ಜಾಸ್ತಿ ಹಾಡಿಲ್ಲ. ನಾನು ಫಸ್ಟ್ ಹಾಡಿದ್ದು ಮಳೆ ಹನಿ ಅಂತ, ಅದು ಆನಂದ್ ಆಡಿಯೋದಲ್ಲೇ ಇದೆ. ಅದಾದಮೇಲೆ ನಾನು ಚಿಕ್ಕ ಪುಟ್ಟ ಮೂವೀಸಿಗೆ ಹಾಡಿದೆ, ಬಟ್ ಅಂಥ ದೊಡ್ಡ ಮೂವೀಸ್ ಅಂತ ಹಾಡಿರಲಿಲ್ಲ. ಇದು ಟ್ರ್ಯಾಕಿಗೆ ಹೋಗಿದ್ದೆ. ಟ್ರ್ಯಾಕ್ ನನ್ನ ಅಂದರೆ ಏನೇ ಆಗಲಿ, ಟ್ರ್ಯಾಕ್ ಆಗಲಿ ಮೇನ್ ಆಗಲಿ, ನನ್ನ 100% ಕೊಡ್ತೀನಿ ನಾನು. ಸೊ ನಾನು ಹಾಡ್ಬಿಟ್ಟು ಬಂದಿದ್ದೆ. ಅದು ನನಗೆ ತಲೆಯಲ್ಲೇ ಇರಲಿಲ್ಲ. ಲೈಕ್ ನನಗೆ ಸಿಕ್ಕಿದ್ರೆ ಸಿಗುತ್ತೆ, ಲೈಕ್ ನಂದು ಇಟ್ಕೋತಾರೆ ಅಂತಲೂ ಗೊತ್ತಿರಲಿಲ್ಲ. ಅವ್ರದ್ದು ಆ್ಯಕ್ಚುಲಿ ಪ್ಲ್ಯಾನ್ ಇದ್ದು ಸೋನು ನಿಗಮ್, ಶ್ರೇಯಾ ಘೋಷಾಲ್ ಆ ಥರ ಇದ್ದಿದ್ದು. ಬಟ್ ನನ್ನೊಂದು ಸರಿಗಮಪ ಶೂಟ್ ಇತ್ತು. ಅಲ್ಲಿ AJ ಸರ್ರು ಅನೌನ್ಸ್ ಮಾಡಿಬಿಟ್ರು, ಇವರು ನೆಕ್ಸ್ಟ್ ಮೂವಿ ಸೋನು ನಿಗಮ್ ಅವ್ರ ಜೊತೆ ಹಾಡು. ನಂಗೆ ಲಿಟ್ರಲಿ ಗೊತ್ತೇ ಇರಲಿಲ್ಲ ಅದು ಯಾರು ಹಾಡ್ತಾರೆ ಏನು ಗೊತ್ತಿಲ್ಲ. ಇವರು ಸೋನು ನಿಗಮ್ ಅವ್ರ ಜೊತೆ ಡ್ಯುಯೆಟ್ ಹಾಡಿದ್ದಾರೆ ಅಂದರು. ಅಂತ ಅನಿಸ್ತು. ಬಟ್ ತುಂಬ ಥ್ಯಾಂಕ್ಸ್ ಹೇಳಬೇಕು AJ ಸರ್ಗೆ. ಅಂದರೆ ನಾನು ಬೇರೆನೂ ಹಾಡಿದ್ದೀನಿ, ಬೇರೆ ಡೈರೆಕ್ಟರ್ಸಿಗೆ ಹಾಡಿದ್ದೀನಿ, ಬಟ್ ನನಗೆ ಫಸ್ಟ್ ಒಂದು ಚಾನ್ಸ್ ಕೊಟ್ಟಿದ್ದು ನನಗೆ ಅರ್ಜುನ್ ಜನ್ಯ ಸರ್. ಸೊ ಅವ್ರಿಗೆ ಎವರ್ ಗ್ರೇಟ್ಫುಲ್. ಆ್ಯಂಡ್ ನಾನು ಜಾಸ್ತಿ ಸಾಂಗ್ ಹಾಡಿದ್ದು ನಾನು ಅರ್ಜುನ್ ಜನ್ಯ ಸರ್ಗೆ. ಸೊ ಇವನ್ ಆ ಮೂವಿ ಶಶಾಂಕ್ ಸರ್ ಡೈರೆಕ್ಟರು, ಅವ್ರಿಗೂ ನನ್ನ ವಾಯ್ಸ್ ತುಂಬ ಇಷ್ಟ ಆಗಿ ಇವ್ರದ್ದೇ ಇಡೋಣ ಅಂತ ಹೇಳಿ. ಸೊ ನಂದು
ಒಂದು ಬ್ರೇಕ್ ಆಗಿದೆ ಆ ಸಾಂಗಿಂದ. ಇನ್ನು ಏಜೆ ಸರ್ ಮಾಡೋಂಥ ಒಂದು ಮ್ಯೂಸಿಕ್ ಅಂದರೆ ಅದು ಕೇಳೋಕ್ಕೆ ತುಂಬ ಇಂಪಾಗಿರುತ್ತೆ. ಆ್ಯಂಡ್ ಅವರೇ ಒಂದು ಕಂಪೋಸ್ ಮಾಡಿರೋಂಥ ಚಿತ್ರದಲ್ಲಿ ಕಲ್ಟ್ ಅನ್ನೋ ಒಂದು ಚಿತ್ರದಲ್ಲಿ ನಿಮ್ಗೆ ಒಂದು ಸಾಂಗ್ ಕೊಡ್ತಾರೆ, ಅಯ್ಯೋ ಶಿವನೇ. ಸೊ ಅದಂತೂ ಎಲ್ಲರ ಮನ್ಸು ಗೆದ್ಬಿಟ್ಟಿದೆ. ಅದು ನೂರು ಸಾರಿ ಕಣ್ಣು ಕಣ್ಣು ಸೇರಿ ಹೃದಯ ಬಿತ್ತು ಜಾರಿ ಅಯ್ಯೋ ಶಿವನೇ. ಹೇಗಿತ್ತು ಅದು? ನೀವು ಜಸ್ಕರನ್ ಸಿಂಗ್ ಅವ್ರ ಜೊತೆ ಶೇರ್ ಮಾಡಿದ್ದೀರಾ ಆ ಒಂದು ಸಾಂಗ್ ಅಲ್ಲಿ. ಸೊ ಹೇಗಿತ್ತು ಆ ಒಂದು ಸಾಂಗ್ ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿತ್ತು. ಆ ಸಾಂಗ್ ತುಂಬ ಇಷ್ಟ ನನಗೆ. ಲೈಕ್ ಚೆನ್ನಾಗಿ ಹೋಯಿತು ಕೂಡ, ರೀಲ್ಸ್ ಆಗಲಿ, ನಮ್ಮದೇ ನಾವು ಸ್ಟೇಜ್ ಶೋಸ್ ಹಾಡಿದ್ದೆಲ್ಲ ಹಾಕಿದ್ವಿ, ಅದು ತುಂಬ ಮಿಲಿಯನ್ಸ್ ಹೋಗಿತ್ತು. ತುಂಬ ಚೆನ್ನಾಗಿದೆ. ಲೈಕ್ ಅವ್ರದ್ದು ಆನ್ ಸ್ಕ್ರೀನ್ಗೂ ಅದು ತುಂಬ ಸೂಟ್ ಆಗ್ತಿತ್ತು ಕಲ್ಟ್ ಮೂವಿಲು. ಆ್ಯಂಡ್ ಜಸ್ಕರನ್ ಒಳ್ಳೆ ಸಿಂಗರ್ ಕೂಡ. ನಾವಿಬ್ಬರು ಒಂಥರ ಸೇಮ್ ಅಂದರೆ ಇದರಿಂದ ಬಂದಿರೋ ರಿಯಾಲಿಟಿ ಶೋ, ಆ್ಯಂಡ್ ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್. ಸೊ ತುಂಬ ಚೆನ್ನಾಗಾಯಿತು ಇಬ್ಬರು ಶೇರ್ ಮಾಡೋಕ್ಕೆ. ಆ ಒಂದು 2 ಲೈನ್ ನಮಗೋಸ್ಕರ ಹಾಡ್ತೀರಾ ಅಯ್ಯೋ ಶಿವನೇ ಅಂತ? ನೀನೇ ಜೀವ ಜೀವ ಹೋದರೂ ಪ್ರೀತಿಸುವೆ, ಆ ದೇವರ ಆಣೆ ಕಣೆ ಮತ್ತೆ ಹುಟ್ಟಿ ಬಂದು ನಾ ಸೇರುವೆ, ನಂಗೆ ನೀನು ಬ್ರಹ್ಮಗೀಚಿದಂಥ ಸಾಲು ಕಣೆ, ಸಾವಿನಲ್ಲೂ ಒಂದಾಗುವೆ ಎಂದು ಮರೆಯದಂಥ ಕಥೆಯಾಗುವೆ, 7 ಜನುಮದಲ್ಲೂ ಎಲ್ಲೇ ಇರಲಿ ನೀನು ಬಂದು ಸೇರುವೇನು ಹುಡುಕಿ ನಿನ್ನನು, ನಿನ್ನ ತೋಳಿನಲ್ಲಿ ಇದ್ದ ಹೊತ್ತಿನಲ್ಲಿ ಉಸಿರೇ ನಿಲ್ಲಲಿ, 100 ಸಾರಿ ಕಣ್ಣು ಕಣ್ಣು ಸೇರಿ ಹೃದಯ ಬಿತ್ತು ಜಾರಿ ಅಯ್ಯೋ ಶಿವನೇ. ಸೂಪರ್. ಈ ಹಾಡಂತೂ ಎಲ್ಲರಿಗೂ ಫೇವ್ರೆಟ್, ರೀಸೆಂಟಾಗಿ ಬಂದಿರೋಂಥ ಒಂದು ಹಾಡು. ಎಸ್. ಇನ್ನು ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ ಮಾತಾಡೋದಾದರೆ? ಲೈಕ್ ನಾನು ಹಾಡಿದ್ದೀನಿ, ಬಟ್ ಈ ಫೀಲ್ಡಲ್ಲಿ ಹೆಂಗೆ ಅಂದರೆ ಅದು ರಿಲೀಸ್ ಆದಮೇಲೆ ನಮ್ಮದು ಅಂತ ಗ್ಯಾರಂಟಿ. ಸೊ ಯಾವುದನ್ನು ಮೊದಲೇ ಹೇಳೋಕ್ಕಾಗಲ್ಲ. ಓಕೆ. ಯಾವಾಗಾದರೂ ನಿಮಗೆ ಅಂತ ಒಂದು ಸಾಂಗ್ ಅಂದರೆ ನೀವೇ ಹಾಡಬೇಕು ಈ ಹಾಡು ಅಂತ ಡೈರೆಕ್ಟರ್ಸ್ ಹೇಳಿ, ಮ್ಯೂಸಿಕ್ ಡೈರೆಕ್ಟರ್ಸ್ ಹೇಳಿ, ಅದಾದ ನಂತರ ಏನಾದ್ರು ಕ್ಯಾನ್ಸಲ್ ಆಗಿರೋದಿದೆಯಾ? ಇಲ್ಲ, ಅಂದರೆ ನಂದೇನೋ ಗಾಡ್ಸ್ ಗ್ರೇಸ್ ಅನ್ಸುತ್ತೆ. ನಾನು ಹಾಡಿದ್ದೆಲ್ಲ ಆಲ್ಮೋಸ್ಟ್ ನಿಮ್ಗೆ ಇದಾಗಿದೆ. ಆಗಿದೆ. ಹಾಂ, ಓಕೆ. ಆಲ್ಮೋಸ್ಟ್ ಒಂದು 2-3 ಇರ್ಬೋದೇನೋ. ಓಕೆ. ಈಗ ಒಂದು ಸ್ಮಾಲ್ ರ್ಯಾಪಿಡ್ ರೌಂಡ್ ಹೋಗ್ಬಿಡಲ್ವಾ? Yes, yes. ಸ್ಟುಡಿಯೋ ರೆಕಾರ್ಡಿಂಗ್ ಅಥವಾ ಲೈವ್ ಕನ್ಸರ್ಟ್ಸಾ? 2. ನಿಮ್ಮ ಆಲ್ ಟೈಮ್ ಫೇವ್ರೆಟ್ ಹಾಡು? ತುಂಬ ಇದೆ, ತುಂಬ ಅಂದರೆ ತುಂಬ ಇದೆ. ಕನ್ನಡದಲ್ಲಿ ತುಂಬ ಇದೆ, ಹೇಳಕ್ಕೆ ಆಗಲ್ಲ ಹತ್ರ. ಯಾವ ಒಂದು ಹಾಡನ್ನ ಎಷ್ಟು ಬಾರಿ ಹಾಡಿದ್ರು ಬೇಜಾರು ಅನ್ಸಲ್ಲ? ನಗು ಎಂದಿದೆ, ಕಣ್ಣು ಹೊಡೆಯಕ್ಕ. ಯಾವ ಒಂದು ಗಾಯಕನ ಜೊತೆ ನೀವು ಡ್ಯುಯೆಟ್ ಹಾಡಬೇಕು ಅನ್ನೋ ಕನಸು ಇದೆ? ನನಗೆ SPB ಸರ್ ಜೊತೆ. ಲೈಕ್ ನನಗೆ ರಾಜೇಶ್ ಸರ್, VP ಸರ್ ಅವ್ರ ಜೊತೆ ಎಲ್ಲ ಇತ್ತು, ಅದು ನಂಗೆ ಫುಲ್ಫಿಲ್ ಆಗಿದೆ. ಆ್ಯಂಡ್ ನನಗೆ SPB ಸರ್ ಜೊತೆ ಒಂದು ಕೋರಸ್ ಆದರೂ ಹಾಡಬೇಕಂತಿತ್ತು, ಬಟ್ ಆಗಿಲ್ಲ. ನೀವು ರೆಕಾರ್ಡಿಂಗ್ ಹೋಗೋಕ್ಕೂ ಮುಂಚೆ ಮಾಡುವ ಒಂದು ಅಭ್ಯಾಸ? ವಾರ್ಮ್ ಅಪ್ ಮಾಡ್ತೀನಿ, ಸರಳೆ ವರ್ಷೆ ಜಂಟಿ ವರ್ಷೆ ಹಾಡ್ತೀನಿ ಅಷ್ಟೆ. ಯಾವ್ದಾದ್ರು ಒಂದು ಹಾಡನ್ನ ಕೇಳಿದ್ರೆ ನನ್ನ ಬಾಲ್ಯ ನೆನಪಾಗುತ್ತೆ ಅನ್ನೋದಾದ್ರೆ ಯಾವ ಒಂದು ಹಾಡು? ನಂಗೆ ಅಮ್ಮ ನಾನು ದೇವರಾಣೆ ಸಾಂಗ್ ಇದೆಯಲ್ಲ, ಭಾವಗೀತೆ, ಅದು ನಾನು ಎಷ್ಟು ಕಾಂಪಿಟೇಷನ್ಸಲ್ಲಿ ಹಾಡಿದ್ದೀನೋ ನನ್ನ ಲೆಕ್ಕನೇ ಇಲ್ಲ. ಅದು ಸಾಂಗ್ ಕೇಳಿದ್ರೆ ನನಗೆ ನಿಮ್ಮ ಬಾಲ್ಯ ನೆನಪಾಗತ್ತಾ? ಖಂಡಿತ. ಓಕೆ. ನಿಮ್ಮ ಬಗ್ಗೆ ಜನರಿಗೆ ಗೊತ್ತಿಲ್ದಿರೋ ಒಂದು ವಿಷಯ? ಸೊ ನಾನು ತುಂಬ ಸೈಲೆಂಟ್ ಅಂತ ಅಂದ್ಕೊಂಡಿದ್ದಾರೆ ಜನರು, ಬಟ್ ಅಲ್ವೇ ಅಲ್ಲ. ನನ್ನ ಫ್ರೆಂಡ್ಸ್ನ ಕೇಳಿದ್ರೆ ಗೊತ್ತಾಗುತ್ತೆ, ತುಂಬ ಮಾತಾಡ್ತೀನಿ. ಓಕೆ, ವೆರಿ ನೈಸ್. ನಿಮ್ಮ ಜೀವನಕ್ಕೆ ಒಂದು ಹಾಡನ್ನ ನೀವು ಆಯ್ಕೆ ಮಾಡೋದಾದ್ರೆ ಯಾವ ಒಂದು ಹಾಡನ್ನ ಆಯ್ಕೆ ಮಾಡ್ತೀರಾ? ಯಾವಾಗಲೂ ಖುಷಿಯಾಗಿರ್ಬೇಕು. ಸೊ ನಗು 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 ಗು ನಗು 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 ನಗು. ಎಸ್. ನಿಮ್ಮ ಮನೆಯಲ್ಲಿ ಹೆಚ್ಚು ನಿಮ್ಮನ್ನ ಹೊಗಳೋರು ಯಾರು? ಯಾರೂ ಹೊಗಳಲ್ಲ. ಯಾರು ಹೊಗಳಲ್ವಾ? ಓ, ದಿಸ್ ಇಸ್ ವೆರಿ ಟ್ರಾಜಿಡಿ. ಯಾರೂ ಹೊಗಳಲ್ಲ, ಲಿಟ್ರಲಿ. ನನ್ನ ಅಪ್ಪ ಅಮ್ಮ ಮನೆ ಸೈಡು ಯಾರು ಹೊಗಳ್ತಿರ್ಲಿಲ್ಲ, ಇಲ್ಲೂ ಯಾರು ಹೊಗಳ. ಹಸ್ಬೆಂಡ್ ಹೊಗಳಲ್ವಾ? ಇಲ್ಲವೇ ಇಲ್ಲ. ಸರ್, ಯಾಕೆ ಅಂದ್ರೆ ಹೊಗಳ್ತಾರೆ, ಅದು ಅವ್ರಿಗೆ ಇದೆ. ಅಂದ್ರೆ ಇವಳಿಗೆ ಹೇಳ್ಬಿಟ್ರೆ ಇವಳಿಗೆ ಟಾಪ್ ಅದಕ್ಕೆ ಹೊಗಳಲ್ಲ. ಓಕೆ. ನಿಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರೋಂಥ ಒಂದು ಸಾಂಗ್ ಇಟ್ಕೊಂಡಿದ್ದೀರಾ ಅಂದ್ರೆ ಅದೊಂದು ಯಾವ ಒಂದು ಸಾಂಗ್?
ಆಕ್ಚುಲಿ ಸ್ವಲ್ಪ ಪೆಪ್ಪಿ ನಂಬರ್ಸ್ ನಂಗೆ ಇಷ್ಟ. ಸೊ ಇದೆಲ್ಲ ಇಟ್ಟಿದ್ದೀನಿ, ಅದು ಯಾರಿವನು, ಆಮೇಲೆ ಇದು ಲೇಲಾ ಮೇಲೆ ಅದೆಲ್ಲ ಇಟ್ಕೊಂಡಿದ್ದೀನಿ. ಓಕೆ. ಅಂದ್ರೆ ನಿಮ್ಗೆ ಏನಾದ್ರು ಕನ್ಸಿದ್ಯಾ ನೀವು ಆತರ ಪೆಪ್ಪಿ ಸಾಂಗ್ಸ್ ಹಾಡ್ಬೇಕು ಖಂಡಿತ ಅಥವಾ ಐಟಮ್ ಸಾಂಗ್ಸ್ ಹಾಡ್ಬೇಕು ಅನ್ನಂಗಿದ್ರೆ? ನಂಗೆ ಅದೇ ಇವಾಗ ಜಾಸ್ತಿ ನಾನು ಮೆಲೋಡಿ ಸಾಂಗ್ಸೇ ಹಾಡ್ತಿದ್ದೀನಿ. ಖಂಡಿತ ನನಗೆ ಶಿಫ್ಟ್ ಬೇರೆ ಆಗ್ಬೇಕು. ಜಾನರ್ ಹಾಡ್ಬೇಕು ಅಂತ. ಸೊ ನಿಮ್ಮ ವಾಯ್ಸ್ ಅಲ್ಲಿ ಇವಾಗ ನಾವು ಕೇಳೋದಾದ್ರೆ ನಿಮ್ ವಾಯ್ಸ್ ಅಲ್ಲಿ ಹೇಗ್ ಬರುತ್ತೆ ಸಾಂಗ್ ಅಂತ ಕೇಳೋ ಒಂದು ಚಿಕ್ಕ ಆಸೆ. ನಿಮ್ಮ ಶೈಲಿಯಲ್ಲಿ ಯಾವ್ದಾರ ಒಂದು ಸಾಂಗ್ ಹಾಡ್ತೀರಾ? ಓಕೆ, ಜೋಕೆ ಹಾಡು. ಹ್ಮ್. ಸೊಂಟ ಬಳುಕುವಾಗ ಉಯ್ಯಾಲೆ ಆಡುವಾಗ ಉಲ್ಲಾಸ ಪಡು ನೀಯಾಗ, ತುಂಟು ನಗೆಯ ಬಾಣ ನಿತ್ತಾಗ ನಿನ್ನೆ ಜಾಣ, ನೀ ನನ್ನ ಬಂಧಿಯಾವಾಗ, ಚಂದದ ಕೆಂದುಟಿ ಜೇನು ಹೀರುವ ದುಂಬಿಯಾಗುವ, ಆದರೆ ನಂತರ ಮತ್ತು ಬಂದಿದೆ ನಿಧಾನ ನಿಧಾನ ಜೋಕೆ, ನಾನು ಬಳ್ಳಿಯ ಮಿಂಚು ಕಣ್ಣು ಕತ್ತಿಯ ಅಂಚು, ಬಲೆಗೆ ಬಿದ್ದಾಗ ನೀ ಅರಿವೆ ಈ ಸಂಚು. ಆಕ್ಚುಲಿ ಸ್ವಲ್ಪ ಮ್ಯೂಸಿಕ್ ಜೊತೆ ಇದ್ರೆ ಚೆನ್ನಾಗಿರುತ್ತೆ. ಸೂಪರ್. ಎಸ್. ಎಸ್. ಅಂಡ್ ಇನ್ನ ಈಗ ನೀವು ರೀಸೆಂಟ್ ಆಗಿ ಅಯೋಗ್ಯ 2 ಸಿನಿಮಾದ ಮುದ್ದು ಮುದ್ದು ಪುಟ್ಟಲಕ್ಷ್ಮಿ ಹಾಡನ್ನು ಹಾಡಿದ್ದೀರಾ. ಸೊ ಹೇಗೆ ಅನ್ನಿಸ್ತು ಆ ಒಂದು ಹಾಡು? ಸಿದ್ ಶ್ರೀರಾಮ್ ಶೇರ್ ಮಾಡಿದ್ದಾರೆ. ನನಗೆ ಫಸ್ಟ್ ಅಂದರೆ ಅದು ನಾನು ಫಸ್ಟ್ ಕಾಂಪೋಸಿಂಗ್ ಟೈಮಿಂದನೇ ನಾನೇ ಹಾಡಿದ್ದು ಆ ಸಾಂಗು. ಅದೇ ಸಿದ್ ಶ್ರೀರಾಮ್ ಸರ್ ಜೊತೆ ಹಾಡೋದು ಒಂದು ಖುಷಿನೇ. ಅವರು ಅಂದರೆ ತುಂಬ ಸಾಂಗ್ಸ್ ಹಾಡಿದ್ದಾರೆ, ನಮ್ಮ ಕನ್ನಡ ಅಲ್ಲದೆ ಬೇರೆ ಭಾಷೆಯಲ್ಲಿ ಸಕ್ಕತ್ತಾಗಿರೋ ಸಾಂಗ್ಸ್ ಹಾಡಿದ್ದಾರೆ. ಅವ್ರ ಜೊತೆ ಡ್ಯುಯೆಟ್ ಶೇರ್ ಮಾಡೋದು ತುಂಬ ಖುಷಿ ಆಯಿತು. ಆ್ಯಂಡ್ ಮೇಯ್ನಾಗಿ ರಚಿತಾ ರಾಮ್ ಮ್ಯಾಮ್ಗೆ ನಾನು ವಾಯ್ಸ್ ಆದೆ. ಅವ್ರಿಗಂತೂ ಸಖತ್ ಇಷ್ಟ ಆಗಿತ್ತು. ಅಂದರೆ ರಿಲೀಸ್ಗಿನ್ನ ಹಿಂದೆನೇ ನನಗೆ ಮೆಸೇಜ್ ಬೇರೆ ಮಾಡಿದರು, ನಿನ್ನ ವಾಯ್ಸ್ ತುಂಬ ಸೂಟ್ ಆಗಿತ್ತು ನನಗೆ, ಲೆಟ್ಸ್ ರಾಕ್ ಟುಗೆದರ್ ಅಂತೆಲ್ಲ. ಆ್ಯಂಡ್ ಶಿ ಇಸ್ ವೆರಿ ಸ್ವೀಟ್. ಮೀಟ್ ಮಾಡಿದ್ರಾ? ಎಸ್ ಎಸ್. ಅವರು ಫಸ್ಟ್ ಅಂದರೆ ಸಾಂಗ್ ಮುಂಚೆನೂ ಸುಮಾರು ಸಲ ಅಲ್ಲ ಅಂದ್ರೆ ಈ ಸಾಂಗ್ ಹಾಡಿದ್ಮೇಲೆ ನೀವೇನಾದ್ರೂ ಮೀಟ್ ಆದ್ರ ಹೌದು ಅಂತ? ಅದೇ ಅದೇ ಸಾಂಗ್ ರಿಲೀಸ್ ದಿನನೇ ಆದೆ. ಅಲ್ಲೂ ಬಂದ್ಬಿಟ್ಟು ಫುಲ್ ಹಗ್ಗೆಲ್ಲ ಮಾಡಿ ತುಂಬಾ ಅಂದ್ರೆ ಅಪ್ರಿಶಿಯೇಟ್ ಮಾಡಿದ್ರು. ಓಕೆ. ನಿಮ್ಮ ಹಾಗಾದ್ರೆ ಫೇವ್ರೆಟ್ ಹೀರೋಯಿನ್ ಯಾರು? ನನಗೆ ಕನ್ನಡದಲ್ಲಿ ಅಟ್ ಪ್ರೆಸೆಂಟ್ ಆಫ್ ಕೋರ್ಸ್ ಅವರೇ. ಅವರೇ ಹಾಡು ಹಾಡಿದೀನಿ ಅಂತನಾ? ಅಲ್ಲಪ್ಪ, ನಂಗೆ ಮುಂಚೆಯಿಂದ ಅವ್ರ ಇಷ್ಟ. ಅವರೇ ಇಷ್ಟ. ಅಂಡ್ ಅವ್ರ ಹಾಡಿದ್ಮೇಲೆ ಅವ್ರು ನನ್ನ ಹತ್ರ ಮಾತಾಡಿದ್ರಲ್ಲ, ಶಿ ಇಸ್ ವೆರಿ ಸ್ವೀಟ್. ಅಂದ್ರೆ ಎಷ್ಟು ಹಂಬಲ್ ಇದ್ದಾರೆ, ಲೈಕ್ ತುಂಬಾ ಒಳ್ಳೆಯವ್ರು ಅನಿಸ್ತು. ಓಕೆ. ಇನ್ನು ನಮ್ಮ ಮ್ಯೂಸಿಕ್ ಇಂಡಸ್ಟ್ರಿ ಬಗ್ಗೆ ಮಾತಾಡೋದಾದ್ರೆ ನಿಮ್ಮ ಒಂದು ಅನಿಸಿಕೆ ಹೇಗಿದೆ? ಚೆನ್ನಾಗಿದೆ. ಅಂದರೆ ನಂಗೆ ಅನ್ಸೋದು, ನಾನು ಅಂದರೆ ಇವಾಗ ಅಷ್ಟು ಫೀಮೇಲ್ಗೆ ಅಷ್ಟು ಸ್ಕೋಪ್ ಇಲ್ಲ ಅಂತ ಅನಿಸ್ತಿದೆ ಇವಾಗ. ಲೈಕ್ ಒಂದು 10 ಇಯರ್ಸ್ ಅಥವಾ 15 ಇಯರ್ಸ್ ಬ್ಯಾಕ್ ನಾನು ಬಂದಿದ್ರೆ ಇನ್ನೂ ಅಂದರೆ ಸ್ವಲ್ಪ ಜಾಸ್ತಿ ಸಾಂಗ್ ಸಿಕ್ತಿತ್ತೇನೋ ಅಂತ ಅನಿಸುತ್ತೆ. ಬಟ್ ಹೇಳೋಕ್ಕೂ ಆಗಲ್ಲ 10 ಇಯರ್ಸ್ ಬ್ಯಾಕ್ ಹೆಂಗಿತ್ತು ಅಂತಲೂ ಹೇಳೋಕ್ಕಾಗಲ್ಲ. ಅದೇ ಸ್ವಲ್ಪ ಫೀಮೇಲ್ಸ್ಗೆ ಸೋಲೋಸ್ ಅಂತೂ ಇಲ್ಲವೇ ಇಲ್ಲ, ತುಂಬ ಕಡಿಮೆ, ಸೋಲೋ ಸಾಂಗ್ಸೇ ಇಲ್ಲ. ಬಟ್ ನನ್ಗನ್ಸೋದು ಇನ್ನೊಂದು 10 ವರ್ಷ ಆದಮೇಲೆ ಮೇ ಬಿ ಇಷ್ಟು ಇರಲ್ಲ ಅಂತ ಅನಿಸುತ್ತೆ. ಓಕೆ. ಅನಿಸುತ್ತೆ, ಗೊತ್ತಿಲ್ಲ. ಸೊ ಅಟ್ಲೀಸ್ಟ್ ನಮ್ಗೆ ಇಷ್ಟ ಆದರೂ ಸಾಂಗ್ ಸಿಗ್ತಿದೆ, ಸೊ ಅದಕ್ಕೆ ಖುಷಿ ಪಡಬೇಕು. ಓಕೆ. ಅಂದರೆ ಏನು ಹೇಳ್ತಾ ಇದ್ದೀರಾ ಅಂದರೆ, ನೀವು ಹೇಳಿದ್ರಿ ಈಗ ಲೈಕ್ ಅಷ್ಟು ಸಾಂಗ್ ಸಿಗ್ತಾ ಇಲ್ಲ ಫೀಮೇಲ್ ಸಿಂಗರ್ಸ್ಗೆ ಅಂತ. ಅಂದರೆ ಯಾವೊಂದು ರೀಸನ್ಗೆ? ಅಂದರೆ ಸಾಹಿತ್ಯ ಬರೆಯೋರು ಅಂದರೆ ಇವಾಗ ಡೈರೆಕ್ಟರ್ ಒಂದು ವಿಷನಲ್ಲಿ ನೋಡೋದಾದ್ರೆ ಬರೀ ಹೀರೋನ ಮಾತ್ರ ಅವರು ಹೈಲೈಟ್ ಆಗಿ ತೋರಿಸ್ತಾ ಇದ್ದಾರೆ, ಹೀರೋಯಿನ್ಗೆ ಅಷ್ಟು ಪ್ರಿಫರೆನ್ಸ್ ಕೊಡ್ತಾ ಇಲ್ಲ ಅಂತ. ಇದನ್ನ ಮಾತಾಡೋಷ್ಟು ನಾವು ದೊಡ್ಡವರಲ್ಲ. ಫಸ್ಟ್ ಆಫ್ ಆಲ್ ನಾನು ಒಂದು ಅಬ್ಸರ್ವ್ ಮಾಡಿದ ಪ್ರಕಾರ ಆಸ್ ಆಡಿಯನ್ಸ್ ಹೇಳ್ತಿರೋದು, ಅಂದರೆ ಮುಂಚೆ ಇವಾಗ 10 ಇಯರ್ಸ್ ಬ್ಯಾಕೆ ತಗೊಳ್ಳಿ, ಶ್ರೇಯಾ ಘೋಷಾಲ್ ಮ್ಯಾಮ್ ಎಷ್ಟು ಸಾಂಗ್ಸ್ ಹಾಡಿದ್ದಾರೆ, ಹೌದು, ತುಂಬ ಹಾಡಿದ್ದಾರೆ. ಲೈಕ್ ಇವಾಗ ಅವ್ರದ್ದು ಇಲ್ಲ ನೋಡಿ, ಅಂದರೆ ತುಂಬ ಕಡಿಮೆ ಆಗಿದೆ ಸಾಂಗ್ಸ್. ಈಗ ಒಂದು ಮೂವಿಲಿ ಮುಂಚೆ ಒಂದು 2 ಸೋಲೋ ಆದರೂ ಫೀಮೇಲ್ದಿರೋದು, ಅಟ್ಲೀಸ್ಟ್ 3 ಡ್ಯುಯೆಟ್ ಆದರೂ ಇರೋದು. ಇವಾಗ 1 ಡ್ಯುಯೆಟ್ ಇರುತ್ತೆ ಒಂದು ಮೂವಿಲಿ, ಸೋಲೋ ಅಂತೂ ಇರೋದೇ ಇಲ್ಲ ಆ ಥರ. ಸೊ ಹಾಗಾಗಿ ನಿಮ್ಮ ಪ್ರಕಾರದ ನೋಡೋದಾದ್ರೆ ಕಡಿಮೆ ಆಗಿದೆ ಅಂತ ಆಡಿಯನ್ಸ್ ಥರ ಹೇಳೋದಾದ್ರೆ. ಬಟ್ 100% ಅದು ಮೂವಿ ಮಾಡೋರ ಮೇಲೆ ಡಿಪೆಂಡ್. ಅಂದರೆ ಅವರ ಥಾಟ್ ಬೇರೆ ಇರುತ್ತೆ. ಸೊ ಇರಲೇಬೇಕಂತನೂ ಹೇಳ್ತಿಲ್ಲ ನಾನು, ಲೈಕ್ ಅವರ ಥಾಟ್ ಪ್ರೊಸೆಸ್ಸೇ ಬೇರೆ ಇರುತ್ತೆ. ಅವ್ರು ಏನೋ ಕಥೆನ ಹಿಂಗೆ ಒಂದೊಂದ್ಸಲ ಅವಶ್ಯಕತೆನೇ ಇರಲ್ಲ ಫೀಮೇಲ್ ಸಾಂಗ್ಸ್, ಸೊ ಆ ಥರ ಮೂವಿ ಮಾಡಿದ್ರೆ. ಬಟ್
ನಾವು ಸಿಂಗರ್ಸ್ ಆಗಿ ನೋಡಿದ್ರೆ ನಮಗೆ ಅವಕಾಶ ಆ ಥರ ಹೇಳ್ತಿರೋದಂದ್ರೆ ಕಡಿಮೆ ಆಗಿದೆ. ಓಕೆ. ಆ್ಯಂಡ್ ಆಲ್ಸೋ ಇವಾಗ ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ ಮಾತಾಡೋದಾದ್ರೆ ಯಾವ ಸಿನಿಮಾಗಳಿಗೆ ನೀವೀಗ ಮಾಡ್ತಾ ಇದ್ದೀರಾ? ನಂಗೆ ಅಂದರೆ ನಂಗೆ ಗೊತ್ತಿಲ್ಲ ಯಾವುದಕ್ಕೆ ಫೈನಲ್ ಆಗುತ್ತೆ ಅಂತ. ಸುಮಾರು ಹಾಡಿದ್ದೀನಿ ನಾನು. ಅದು ಎಷ್ಟೊಂದು ಸಾಂಗ್ಸು 2 ವರ್ಷ ಆದಮೇಲೆ ರಿಲೀಸ್ ಆಗುತ್ತೆ ಅಥವಾ ಏನೋ ಗೊತ್ತಿಲ್ಲ. ಸೊ ಹಾಡಿದ್ದೀನಿ. ಓಕೆ. ಮೂವೀಸು ನನಗೆ ಗೊತ್ತಿಲ್ಲ, ಅಂದರೆ ಲೈಕ್ ನಾನು ಕೇಳಲ್ಲ ಇದು ಯಾವ ಮೂವಿ ಆ ಥರ ಎಲ್ಲ ಏನು ಕೇಳಲ್ಲ. ಹಾಡ್ಬಿಟ್ಟು ಅವ್ರಿಗೆ ಹೆಂಗೆ ಬೇಕೋ ಹಾಡ್ಬಿಟ್ಟು ಬರ್ತೀನಿ. ಓಕೆ. ಬೇರೆ ಭಾಷೆಗಳಿಂದ ನಿಮ್ಗೆ ಏನಾದರೂ ಒಂದು ಆಪರ್ಚುನಿಟೀಸ್ ಬಂದಿದೆಯಾ? ಕಾಲ್ಸ್ ಏನಾದ್ರು ಬಂದಿದೆಯಾ ಹಾಡ್ಕೊಡೋಕ್ಕೆ? ಇಲ್ಲ, ಸದ್ಯಕ್ಕಿಲ್ಲ. ಆ ಥರ ಏನಾದ್ರು ಆಪರ್ಚುನಿಟಿ ಬಂದರೆ ಹಾಡ್ತೀರಾ ಬೇರೆ ಭಾಷೆಗಳಿಗೆ? ಖಂಡಿತ ಖಂಡಿತ ಹಾಡ್ತೀನಿ. ಓಕೆ. ನಿಮಗೆ ಬೇರೆ ಒಂದು ಭಾಷೆ ಹಾಡಬೇಕು ಅನ್ನೋಂಥ ಆಸೆ ಇದ್ದರೆ ಅದು ಯಾವ ಭಾಷೆಯಲ್ಲಿ ಹಾಡಬೇಕು ಅಂತ? ಮೇ ಬಿ ತಮಿಳ್ ತುಂಬ ಇಷ್ಟ. ತಮಿಳ್ ಆದಮೇಲೆ ತೆಲುಗು. ಓಕೆ. ಆ್ಯಂಡ್ ಆಲ್ಸೋ ನಿಮ್ಮ ಅಂದರೆ ಎಜೆ ಸರ್ ಮತ್ತು ನಿಮ್ಮ ಒಂದು ಬಾಂಡಿಂಗ್ ಬಗ್ಗೆ ಮಾತಾಡೋದಾದರೆ, ಅಂದರೆ ಲಾಸ್ಟ್ ಒಂದು ಪಾಡ್ಕಾಸ್ಟಲ್ಲೂ ಹೇಳಿದರು ಈ ಥರ ಸರಿಗಮಪ ಅಲ್ಲಿ ತುಂಬ ಜನಕ್ಕೆ ಸರ್ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸೊ ಅವರು ಒಂದು ಮ್ಯೂಸಿಕಲ್ಲಿ ಎಲ್ಲರಿಗೂ ಅಂದರೆ ಈಗ ಬರ್ತಾ ಇರೋಂಥ ಹೊಸ ಪೀಳಿಗೆಗೆಲ್ಲ ಅವರು ಆಪರ್ಚುನಿಟೀಸ್ ಕೊಡ್ತಾ ಇದ್ದಾರೆ. ಸೊ ಆ ಒಂದು ಸನ್ನಿವೇಶದ ಬಗ್ಗೆ ಮಾತಾಡೋದಾದರೆ ನಿಮ್ಗೆ ಎಷ್ಟು ಅವರು ಅಲ್ಲಿ ಹೇಳ್ತಾರೆ ಲೈಕ್ ಇದು ನಾನು ನಿಮಗೆ ಕೊಡ್ತೀನಿ ಚಾನ್ಸ್ ಅಂತ. ಅವರಿರೋ ಬ್ಯುಸಿಗೆ ಅವ್ರು ಅದನ್ನ ಮರ್ತು ಬಿಡ್ಬೋದು, ಬಟ್ ಅವ್ರು ಮಾಡೋದಿಲ್ಲ, ಅದನ್ನ ಫಾಲೋ ಅಪ್ ಮಾಡ್ತಾರೆ. ನನಗೆ ಸ್ಟೇಜಲ್ಲಿ ಹೇಳಿದ್ರು ನಿನಗೆ ಕೊಡ್ತೀನಿ ಅವಕಾಶ. ನೆಕ್ಸ್ಟ್ ಡೇನೇ ನನಗೆ ಮೆಸೇಜ್ ಮಾಡಿದ್ದಾರೆ, ಪೃಥ್ವಿ ಲರ್ನ್ ದಿಸ್ ಸಾಂಗ್ ಅಂತ. ಲೈಕ್ ಅವ್ರಿಗೆ ಎಷ್ಟು ಹಂಬಲ್ ಅಂದರೆ ಅವ್ರಿಗೆ ಬೇಕಾಗಿಲ್ಲ ನಾವು ಎಷ್ಟು ಜನ ಅಂದರೆ ನಾವೆಲ್ಲ ಇವಾಗ ಹೊಸಬ್ರು ಅಂದರೆ ನಮ್ಮಿಂದ ಅವ್ರಿಗೇನೂ ಆಗಬೇಕಿಲ್ಲ, ಬಟ್ ಆದರೂ ನಮ್ಮ ಒಂದು ರೆಕಗ್ನೈಸ್ ಮಾಡಿ ಆ ಒಂದು ಕೊಡೋ ಒಂದು ಇದೆಯಲ್ಲ ಚಾನ್ಸಸ್ ಕೊಡೋದು. ಲೈಕ್ ಅವ್ರಿಗಿರೋ ಇದರಲ್ಲಿ ಎಷ್ಟು ದೊಡ್ಡ ದೊಡ್ಡ ಸಿಂಗರ್ಸು ಹಾಡ್ಕೊಡ್ತಾರೆ ಅವ್ರಿಗೆ, ಬಟ್ ಆದರೂ ಬೇಡ ನಮ್ಮವರೇ ಹಾಡಲಿ ಅಂತ ಅವರ ಒಂದು ಥಾಟ್ ಇದೆಯಲ್ಲ ತುಂಬ. ಆಮೇಲೆ ಅದಲ್ಲದೆ ನಮ್ಮನ್ನು ಶೋಸ್ಗೂ ಕರೀತಾರೆ, ಇವೆಂಟ್ಸ್ಗೆ. ಅವರ ಇವೆಂಟ್ಸ್ಗೆ ನಾನು ಐಶ್ವರ್ಯ ಆಗಲಿ ನಾವೆಲ್ಲ ಹೋಗ್ತಿರ್ತೀವಿ. ಅಲ್ಲೂ ಅಷ್ಟೇ ನಮ್ಮನ್ನೆಲ್ಲ ಒಂಥರ ಮಕ್ಳ ಥರನೇ ನೋಡ್ಕೋತಾರೆ. ಸುಮಾರು ನೀವು ಲೈವ್ ಕನ್ಸರ್ಟ್ಸ್ ಕೊಟ್ಟಿದ್ದೀರಾ. ಸೊ ಆ ಒಂದು ಪ್ರಿಪ್ರೇಷನ್ಸ್ ಹೇಗಿರುತ್ತೆ? ರಿಹರ್ಸಲ್ಸ್ ಮಾಡ್ತೀವಿ, ಸಾಂಗ್ ಲಿಸ್ಟ್ ನೋಡ್ಕೊಳ್ತೀವಿ. ಆ್ಯಂಡ್ ಅದೇ ಅಲ್ಲೂ ಅಷ್ಟೇ ಫಸ್ಟ್ ಸಾಂಗ್ ಹಾಡೋವರೆಗೂ ಫುಲ್ ಬಟರ್ಫ್ಲೈಸ್, ಭಯ. ಜನ ಏನಿರ್ತಾರೋ ಫಸ್ಟ್ ಆ ಸ್ಟೇಜ್ಗೆ ಹೋಗ್ತೀವಲ್ಲ, ಹೊಸ ಜನ ಹೊಸ ಸ್ಟೇಜ್, ಅದು ಸಖತ್ ಭಯ. ಒಂದು ಸಾಂಗ್ ಆದಮೇಲೆ ಮೈ ಚಳಿ ಹೋಗುತ್ತೆ. ಓಕೆ. ಅಂದರೆ ಸ್ಟುಡಿಯೋಲಿ ಹಾಡ್ಬೇಕಾದ್ರೆ ಒಂದು ಕ್ಲೋಸ್ಡ್ ಇದ್ರಲ್ಲಿ ಹಾಡ್ತೀರಾ, ಅಲ್ಲಿ ಹೋದ್ರೆ ಲಕ್ಷಾಂತರ ಜನ ಮುಂದೆ ಹಾಡಬೇಕು. ಖಂಡಿತ ಅದು ಬೇರೆನೇ ಇದು, ಅಂದರೆ ಎರಡೂ ಬೇರೆ. ಈಗ ಸ್ಟುಡಿಯೋದಲ್ಲಿ ನಾವೆಷ್ಟು ಚಿಕ್ಕದಾಗಿ ಸಣ್ಣದಾಗಿ ಹಾಡಿದ್ರು ಅದು ಮೈಕ್ ಕ್ಯಾಪ್ಚರ್ ಮಾಡುತ್ತೆ, ಬಟ್ ನೀವು ಲೈವ್ ಶೋಸಲ್ಲಿ ಇಲ್ಲ, ನಾವು ನಮ್ಮದು 100% ಥ್ರೋ ಕೊಡಬೇಕು. ಅಂದರೆ ಸ್ಟುಡಿಯೋದಲ್ಲಿ ಹಾಡೋ ಥರ ನಾವು ಲೈವಲ್ಲಿ ಹಾಡೋಕ್ಕಾಗಲ್ಲ, ಲೈವಲ್ಲಿ ಹಾಡೋ ಥರ ಸ್ಟುಡಿಯೋದಲ್ಲಿ ಹಾಡೋಕ್ಕಾಗಲ್ಲ. ಎಷ್ಟೊಂದು ಸಲ ನನಗೆ ರೆಕಾರ್ಡಿಂಗ್ಸ್ ಮಾಡಿ ಶೋಸಲ್ಲೂ ನಾನು ತುಂಬ ಸಣ್ಣಕ್ಕೆ ಹಾಡ್ತಿರ್ತೀನಿ. ಆಮೇಲೆ ಅನ್ಸಿರುತ್ತೆ ಅಂದರೆ ದೊಡ್ಡಕ್ಕೆ ಹಾಡ್ಬೇಕು. ಆ್ಯಂಡ್ ಇಲ್ಲಿ ರೆಕಾರ್ಡಿಂಗ್ಸಲ್ಲಿ ನಮಗೆ ಪಂಚ್ ತಗೋಬೋದು, ಟೇಕ್ಸ್ ತಗೋಬೋದು, ಬಟ್ ಅದು ಒನ್ ಟೇಕ್ ಒನ್ ಟೈಮ್. ಆ್ಯಂಡ್ ಆಲ್ಸೋ ಏನಾದರೂ ಲಿರಿಕ್ಸ್ ಯಾವಾಗಾರು ಮರ್ತಿರೋದುಂಟಾ ಸ್ಟೇಜ್ ಮೇಲೆ? 100% ನಾನು ಇವಾಗಲೂ ಮರ್ತೆ ಸುಮಾರು ಸಾಂಗ್ಸ್. ಹೇಗೆ ಮ್ಯಾನೇಜ್ ಮಾಡ್ತೀರಾ ಸ್ಟೇಜ್ ಮೇಲೆ? ಬಿಕಾಸ್ ಅದೇನು ರೆಕಾರ್ಡಿಂಗ್ ಅಲ್ಲ, ನೀವೇನು ಹಾಡ್ತೀರೋ ಅದನ್ನು ಜನ ಆಬ್ವಿಯಸ್ಲಿ ಕಣ್ಣಲ್ಲಿ ನೋಡ್ತಾರೆ. ಸೊ ಲಿರಿಕ್ಸ್ ಏನಾದ್ರು ಮರೆತು ಮ್ಯಾನೇಜ್ ಮಾಡಿರೋದಲ್ಲ ಉಂಟಾ? ಹೇಗೆ ಏನು ಮಾಡ್ತೀನಿ ಅಂದರೆ ಫಸ್ಟ್ ಚರಣ ಹಾಡ್ತಿರ್ಬೇಕಾದ್ರೆ ಲಿರಿಕ್ಸ್ ಮರ್ತೋದ್ರೆ ಪಲ್ಲವಿದ್ ಸೇರಿಸ್ಬಿಡ್ತೀನಿ ಲೈನ್, ಅಥವಾ ಸೆಕೆಂಡ್ ಚರಣ ಹಾಡ್ತಿರ್ಬೇಕಾದ್ರೆ ಲಿರಿಕ್ಸ್ ಮರ್ತೋದ್ರೆ ಫಸ್ಟ್ ಚರಣದ ಹಾಕ್ಬಿಡ್ತೀನಿ ಲೈನ್ಸ್. ಯಾರಾದ್ರೂ ಕಂಡಿಡ್ದು ಹೇಳಿದಾರಾ ನೋಡಿ ನೀ ಹಾಡಿರೋದು ಅಂತ? ಅದು ನನ್ಗೆ ಏನ್ ಅನ್ಸಲ್ಲ, ನಾನು ತುಂಬಾ ಸಲ ತಪ್ಪು ಮಾಡಿದೀನಿ. ಸೊ ಅದು ಒಂದ್ಸಲ ಆದಾಗ ನಮ್ಗೆ ಅಂತ ಅನ್ಸುತ್ತೆ, ಬೇಜಾರಾಗುತ್ತೆ. ಅದು ಆಗ್ತಾನೆ ಇದ್ರೆ ನಮ್ಗದು ಕೇರೆ ಇರಲ್ಲ. ಲೈಕ್ ಏನೋ ಹೇಳ್ತಾರಲ್ಲ, ಈಗ ಎಮ್ಮೆಗೆ ಎಷ್ಟು ಹೊಡೆದ್ರು ಲಿರಿಕ್ಸ್ ತಪ್ಪದದು ಇದೇ ಇಲ್ಲ. ಕಾಮನ್ ಅಂತೀರಾ ಹಾಗಾದ್ರೆ ಸಿಂಗರ್? ಓಕೆ, ಸೂಪರ್. ಯಾವ್ದಾದ್ರು ಒಂದು ಫನ್ನಿ ಮೂಮೆಂಟ್ ಈ ರೀತಿ ಆಗಿರೋದು ಶೇರ್ ಮಾಡ್ತೀರಾ ನಮ್ಮ ಜೊತೆ? ತುಂಬಾ ಆಗಿದೆ. ಲೈಕ್ ಏನ್ ಗೊತ್ತಾ, ಜನರು ನಮ್ಮ ಹತ್ರ ಮಾತಾಡ್ಸ್ತಾರೆ ಬಂದ್ಬಿಟ್ಟು, ನಿಮ್ದು ಎಲ್ಲ ನೋಡ್ತೀವಿ, ನಿಮ್ದೆಲ್ಲ ಸೀಸನ್ ನೋಡಿದೀನಿ. ಫಸ್ಟ್ ಆಫ್ ಆಲ್ ನಾವೆಲ್ಲ ಸೀಸನ್ ಇರ್ಲೇ ಇಲ್ಲ, ಎಲ್ಲ ಸೀಸನ್ ನೋಡಿದೀವಿ ನಿಮ್ದು ಅಂತಾರೆ. ಆಯ್ತಾ, ಆಮೇಲೆ ನಿಮ್ದು ದಿನ ಕೇಳ್ತೀವಿ ಸಾಂಗ್ಸ್. ಫಸ್ಟ್ ಆಫ್ ಆಲ್ ನಾವು ದಿನ ಬರೋದೇ ವೀಕೆಂಡ್ಸ್. ಆಯ್ತಾ, ದಿನ ನಿಮ್ದು ಸಾಂಗ್ಸ್. ಆಮೇಲೆ ಆ್ಯಂಡ್ ನಮ್ದು ಸೀಸನ್ ಎದ್ದಿದೆ 6 months ಅಷ್ಟೇ. ಅದಾದ್ಮೇಲೆ ನಾವ್ ಎಲ್ಲಿ ಬರ್ತೀವಿ, ದಿನ ನಿಮ್ದು ಟಿವಿಲಿ ನೋಡ್ತೀವಿ. ಆಮೇಲೆ ನಿಮ್ ಹೆಸರೇನು ಅಂತಾರೆ. ಅವ್ರ ಮತ್ತೆ ಏನ್ ನೋಡಿದ್ರು, ಏನ್ ಕೇಳಿದ್ರು, ಏನ್. ಬಟ್
ಅದೆಲ್ಲ ಸರ್ ಇದು ಸೈಡಿಗೆ ಇಟ್ರು, ಬಟ್ ಅವ್ರು ಬಂದು ಮಾತಾಡಿಸ್ತಾರಲ್ಲ, ಪ್ರೀತಿ ಕೊಡ್ತಾರಲ್ಲ, ಅದೇ ಚಂದ. ಎಸ್, ನಿಮಗೆ ತುಂಬ ಖುಷಿ ಕೊಡುವಂಥದ್ದು ಯಾವುದು? ಟೆಲಿವಿಷನಲ್ಲಿ ನೀವು ಹಾಡಿರೋದನ್ನ ನೀವು ನೋಡುವಂಥದ್ದಾ, ಅಥವಾ ಸಿನಿಮಾಗಳಿಗೆ ನೀವು ಹಾಡಿರ್ತೀರಲ್ಲ ಅದನ್ನ ನೋಡುವಂಥದ್ದು? ನಂಗೆ ಸಿನಿಮಾಗ ಮುಂಚೆ ಟಿ ವಿಲಿ ಅಂದರೆ ಟಿ ವಿಲಿ ಬಂದರೆ ಆ ಥರ ಇತ್ತು. ಅದ್ರಲ್ಲಿ ನೋಡೋದ್ರೂ ಖುಷಿ ಆಗುತ್ತೆ. ಬಟ್ ಅದು ಇವಾಗ 8 ವರ್ಷ ಆಯಿತು ಅಂದರೆ ನಮ್ಮ ಸೀಸನ್ ಆಗಿ, ಪ್ಲಸ್ ನನ್ನ 8 ವರ್ಷದಿಂದನೂ ಸರಿಗಮಪ್ಪಗೆ ಬೇರೆ ಬೇರೆ ಇದಕ್ಕೆ ಹೋಗ್ತಿರ್ತೀನಿ, ಪ್ರಮೋಷನ್ಸ್ ಅಥವಾ ಬೇರೆ ಕಂಟೆಸ್ಟೆಂಟ್ಸ್ ಜೊತೆ ಹಾಡೋಕ್ಕೆ ಕರಿತಿರ್ತಾರೆ. ಇವಾಗ ಅಂದರೆ ಮೂವಿಲಿ ಹಾಡಿದ್ರೆ ಇಷ್ಟ ಎಷ್ಟು ಅಂದರೆ ದೊಡ್ಡ ದೊಡ್ಡ ಹೀರೋಸ್ಗೆ ಹಾಡಿದ್ರೆ ಖುಷಿ ಅನಿಸುತ್ತೆ. ಯಾವೊಂದು ಹೀರೋಯಿನ್ಗೆ ನೀವು ಹಾಡಬೇಕು ಅಂತ ಕನ್ಸು ಕಟ್ಟಿದ್ದೀರಾ? ಹೀರೋಯಿನ್ ನಾನು ರಚಿತಾರಾಮ್ ಮ್ಯಾಮ್ಗೆ ಹಾಡಿದ್ದು ತುಂಬ ಖುಷಿ ಆಯ್ತು. ಅಲ್ಲ, ನಿಮ್ಗೆ ಯಾವ್ದಾದ್ರು ಕನ್ಸಿದ್ಯಾ ಈ ಹೀರೋಯಿನ್ಗೆ ನಾನು ವಾಯ್ಸ್ ಕೊಡ್ಬೇಕು ಆ ಥರ? ಇಲ್ಲ, ಬಟ್ ಹೀರೋಗೆ ಇತ್ತು. ಗಣೇಶ್ ಸರ್ನ ತುಂಬಾ ಇಷ್ಟಪಡ್ತಿದ್ದೆ, ಅವ್ರಿಗೆ ಹಾಡಿದೆ. ಅಂಡ್ ಸುದೀಪ್ ಸರ್ಗೆ ಗೊತ್ತಿಲ್ಲ, ಮ್ಯಾನಿಫೆಸ್ಟೇಷನ್. ಸುದೀಪ್ ಸರ್ ಅಂಡ್ ಯಶ್ ಸರ್ಗೆ ಇವ್ರಿಬ್ರಿಗೆ ಹಾಡಿದ್ರೆ ಸಾಕು. ಸೂಪರ್. ಈಗೊಂದು ಸ್ಮಾಲ್ ಹೆಸರ್ ರೌಂಡಿಗೆ ಹೋಗ್ಬಿಡಲ್ವಾ? ನನ್ನ ಬಗ್ಗೆ ನಾನೇ ತುಂಬಾ ಗೂಗಲ್ ಮಾಡಿ ನೋಡಿದ್ದೀನಿ. ಯಾವತ್ತು ನೀವು ನೋಡಿಲ್ವಾ? ಗೂಗಲ್ ನೋಡಿದ್ದೀನಿ, ತುಂಬಾ ನೋಡಿದ್ದೀನಿ, ಬಟ್ ಅದರಲ್ಲಿ ಏನಂತ ನೀಟಾಗೇನು ಬರಲ್ಲ. ಲೈಕ್ ನಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ಸ್ ಆ ಥರ ಬರುತ್ತೆ. ಸೊ ಇಲ್ಲ, ಅಷ್ಟೊಂದು ಸಲ ನೋಡಿಲ್ಲ. ಕೆಲವರು ಮೆಸೇಜ್ ಮಾಡ್ತಾರೆ, ನಾನು ನೋಡ್ತೀನಿ, ಆದರೆ ರಿಪ್ಲೈ ಮಾಡಲ್ಲ. ಎಸ್, ಈಗ ಗೊತ್ತಾಗಿರುತ್ತೆ ಏನಕ್ಕೆ ಪೃಥ್ವಿ ಅವ್ರ ಕಡೆಯಿಂದ ರಿಪ್ಲೈ ಬರಲ್ಲ ಅಂತ. ಸಮಯಕ್ಕೆ ತಕ್ಕ ಹಾಗೆ ಸುಳ್ಳು ಹೇಳ್ತೀನಿ. ಮಿಡಲ್. ಎಸ್ ನೋ ಎರಡು. ಓಕೆ. ಒಂದು ಹಾಡು ಅಥವಾ ಸಿನಿಮಾ ನೋಡ್ದಿರೇನೆ ಫೇಕ್ ರಿವ್ಯೂ ಕೊಟ್ಟಿದ್ದೀನಿ. ಎಸ್. ಫ್ಯಾನ್ಸ್ ಕಳಿಸೋ ಅಷ್ಟು ಮೆಸೇಜ್ಗಳನ್ನ ಓದ್ತೀನಿ. ಓದ್ತೀನಿ. ಓದ್ತೀರಾ? ಕೋಪ ಬಂದಾಗ ತಕ್ಷಣ ರಿಯಾಕ್ಟ್ ಆಗ್ತೀನಿ. 100%. ಕೈಯಲ್ಲಿ ಏನಿದೆಯೋ ಅದನ್ನ ತೆಗೆದು ನನ್ನ ಮಾತೆ ಕೊನೆ ಆಗ್ಬೇಕು ಅಂತ ಹಸ್ಬೆಂಡ್ ಹತ್ರ ಜಗಳ ಮಾಡ್ತೀನಿ. ಎಸ್. ಹಾಗಾದ್ರೆ ನೀವು ಎಸ್ ಅಂತ ಇಟ್ಕೊಳ್ಳೋದೇ ಕ್ವಶನ್ಸ್ ಕೇಳ್ಬೇಕೀಗ. ಅದರಲ್ಲೆಲ್ಲ ಡಾಮಿನೇಟ್ ಫುಲ್ ಹೆವಿ. ಹೆವಿ. ಓಕೆ. ಮನೆ ಕೆಲಸ ತಪ್ಪಿಸ್ಕೊಳ್ಳೋದಕ್ಕೆ ಸುಳ್ಳು ಹೇಳ್ತೀನಿ. ಎಸ್. ಮನೆ ಕೆಲಸ ಮಾಡೋದೇ ಇಲ್ಲ ಏನು ಮಾಡಲ್ಲ, ಏನ್ ಕೆಲ್ಸನೂ ಮಾಡಲ್ಲ. ಸಪೋಸ್ ಮಾಡು ಅಂದಾಗ ಸುಳ್ಳು ಹೇಳಿ ತಪ್ಸ್ಕೊಂತೀರಾ? ಮಾಡಲ್ಲ ಅಂತ ಅಂತೀನಿ. ಅಲ್ಲ, ಕೆಲವೊಂದು ಮಾಡ್ತೀನಿ. ಕ್ಲೀನಿಂಗ್ ಎಲ್ಲ ನಾನು ಮಾಡಿದ್ರೇನೆ ನನಗೆ ಸರಿ. ಬಟ್ಟೆ ಮಡ್ಚಿಡೋದು ಅದೆಲ್ಲ ನಾನು ಮಾಡಿದ್ರೇನೆ ಸರಿ. ಬೇರೆ ಯಾರು ಮಾಡಿದ್ರು ನಂಗೆ ಅದು ಇದಾಗಲ್ಲ. ಬೇರೆ ಕಸ ಗುಡ್ಸೋದು, ಪಾತ್ರೆ ತೊಳೆಯೋದು ಮಾಡಲ್ಲ. ಓಕೆ. ಅಡುಗೆ ಮಾಡಕ್ಕೆ ಇಷ್ಟ. ನೈಸ್. ಕುಕಿಂಗ್ ಸ್ಕಿಲ್ಸ್ ಎಲ್ಲ ಇದೆ. ನಿಮ್ಮ ಫೇವ್ರೆಟ್ ಡಿಶ್ ಯಾವುದು? ನಾನು ದಹಿ ಶಿಮ್ಲಾ ಮಿರ್ಚಿ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು. ನಿಮಗೆ ಮಾತ್ರ ಚೆನ್ನಾಗಿತ್ತಾ? ಮನೇಲಿ ಎಲ್ಲರಿಗೂ ಚೆನ್ನಾಗಿತ್ತು. ದಾಲ್ ಕಿಶ್ರಿನೂ ತುಂಬಾ ಚೆನ್ನಾಗಿ ಮಾಡ್ತೀನಿ, ನನಗಿಷ್ಟ. ನಿಮಗಿಷ್ಟ? ಅಲ್ಲಲ್ಲ, ಲೈಕ್ ಬೇರೆಯವರು ಹೇಳಿದ್ದಾರೆ. ಓಕೆ, ನೈಸ್. ಶಾಪಿಂಗ್ಗೆ ಅಂತ ಹೋದ್ರೆ ಲಿಮಿಟಲ್ಲಿ ಪರ್ಚೇಸ್ ಮಾಡ್ತೀನಿ. ಹೌದು, ತುಂಬಾ ಕಂಜೂಸ್ ನಾನು. ಓಕೆ, ಸೂಪರ್. ಸುಮ್ಮನೆ ಎಲ್ಲದಕ್ಕೂ ಖರ್ಚು ಮಾಡಲ್ಲ. ಓಕೆ, ನಾನು ಕೇಳಿರೋ ಅಂದರೆ 10 ಕ್ವಶನ್ಸ್ ಏನೋ ಕೇಳಿದೆ. ಮ್ಯಾಕ್ಸಿಮಮ್ 5 to 6 ಎಸ್ಸೆ. ನೋಡಿ, ಇದೊಂಥರ ಸ್ಕ್ರಿಪ್ಟೆಡ್ ಆಗೋಯ್ತು ನಮ್ಮದು. ಇಲ್ಲ. ಎಸ್, ವೆರಿ ನೈಸ್. ಆ್ಯಂಡ್ ಈಗ ನಾನೊಂದು 4-5 ಜನರ ಹೆಸರು ಹೇಳ್ತೀನಿ. ಅವ್ರದ್ದೊಂದು 5 ಹಾಡುಗಳು ಹೇಳಿದ್ರೆ ನಿಮ್ಗೆ ಇಷ್ಟವಾದದ್ದು ಸಾಕು. ಜಸ್ಟ್ ಹಾಡೋದು ಬೇಡ, ಜಸ್ಟ್ ಬಾಯ್ ಮತ್ತಲ್ಲಿ ಹೇಳಿದ್ರೆ ಸಾಕು. ಓಕೆ, ಫಸ್ಟ್ಲಿ ಸ್ಟಾರ್ಟಿಂಗ್ ಫ್ರಮ್ ಆರ್ ಲೆಜೆಂಡ್ರಿ ಸಿಂಗರ್ SPB ಸರ್. ಎಲ್ಲಾನು ಇಷ್ಟ ನನಗೆ ತಮಿಳಲ್ಲಿ ವಲೆಯೋ ಸೇಸ ಅದಿಷ್ಟ. ಕನ್ನಡದಲ್ಲಿ ನೀನು ನೀನೇ ಇಲ್ಲಿ, ಅದು ಅವ್ರು ಯಾವ ಜಾನರ್ ಹಾಡಿಲ್ಲ, ಅವ್ರದ್ದು ಎಲ್ಲಾನು ಇಷ್ಟ. ಇದೆಲ್ಲ ಇಷ್ಟ. ಅದು ಈ ಭೂಮಿ ಬಣ್ಣದ ಬುಗುರಿ, ಮತ್ತೆ ಎಲ್ಲ ಸಾಂಗ್, ಟೂವಿ ಎಲ್ಲಾನು ಇಷ್ಟ. ನಂದು ಯಾರ್ರೀ ನೀನು ರೋಜಾ. ಓಕೆ, KS ಚಿತ್ರಮ್ಮಂದು, ಅವ್ರದ್ದು ಆಲ್ಮೋಸ್ಟ್ ಎಲ್ಲಾನು ಇಷ್ಟ. ಅವ್ರದ್ದು ತುಂತುರು ಇಷ್ಟ. ಆಮೇಲೆ ಓ ಮೇಘವೇ ತುಂಬ ಇಷ್ಟ ಅವ್ರದ್ದು, ಮತ್ತು SPB ಸರ್ ಕಾಂಬಿನೇಷನ್.
ಅಫ್ಕೋರ್ಸ್ ಹಂಸಲೇಖ ಸರ್ದು ನಾನು ಅವ್ರ ಬಗ್ಗೆ ಹೇಳಲೇ ಇಲ್ಲ. ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ಲೈಕ್ ನಾನು ಕೊರೋನಾ ಟೈಮಲ್ಲಿ 1 ವರ್ಷ ಅವ್ರ ಹತ್ರ ಹೋಗ್ತಿದ್ದೆ ಅಸಿಸ್ಟ್ ಮಾಡೋಕ್ಕೆ. ಆವಾಗ ನಂಗೆ ಸ್ಟುಡಿಯೋ ಟೆಕ್ನಿಕ್ಸು ಆ್ಯಂಡ್ ಫಸ್ಟ್ ನನಗೆ ಸೀರಿಯಲ್ ಕನ್ಯಾಕುಮಾರಿ ಅಂತ ಕಲರ್ಸ್ ಕನ್ನಡದಲ್ಲಿ ಓಕೆ. ಅದ್ರಲ್ಲಿ ಹಾಡಿಸಿದ್ರು. ಸೊ ಅದು ನನ್ನ ಫಸ್ಟ್ ಸಾಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ಈಗಲೂ ನನ್ನನ್ನು ಅಷ್ಟು ಸಪೋರ್ಟ್ ಮಾಡ್ತಾರೆ. ಅದೇ ಅವ್ರ ಸಾಂಗ್ಸು. ಆಮೇಲೆ ನದೀಮ್ ಧೀಮ್ತನ, ತುಸು ಮೆಲ್ಲ ಬೀಸೋ ಗಾಳಿಯೇ, ಅದು ತುಂಬ ಇಷ್ಟ. ಎಸ್. ಓಕೆ. ಆ್ಯಂಡ್ ಜಾನಕಿ ಅಮ್ಮ ಅವ್ರದ್ದು ಒಮ್ಮೆ ನಿನ್ನನ್ನು, ಕರೆದರೂ ಕೇಳದೆ, ಅವ್ರದ್ದು ನಂಗೆ ಕ್ಲಾಸಿಕಲ್ ತುಂಬ ಇಷ್ಟ. ಶಿವ ಶಿವ ಎನ್ನದ, ಭುವನೇಶ್ವರಿಯ, ಜಯಗೌರಿ ಜಗದೀಶ್ವರಿ, ಭಾರತ ಭೂಷಿರ, ಎಷ್ಟು ನಗಿಸಲು ನೀನು, ನಗು ಎಂದಿದೆ, ತುಂಬ ಇಷ್ಟ ಎಲ್ಲನೂ. ಶ್ರೇಯಾ ಘೋಷಾಲ್ ಅವ್ರದ್ದು ಎಲ್ಲ ನನ್ನ ಇಷ್ಟ ಫೇವ್ರೆಟ್ ಸಿಂಗರ್ಸ್ದೇ ಕೇಳ್ತಿದ್ದೀರಾ. ಶ್ರೇಯಾ ಘೋಷಾಲ್ದು ಸುಮ್ಮನೆ ಸುಮ್ಮನೆ ಅದು ತುಂಬ ಇಷ್ಟ. ಅಮರ್ ಸಿನಿಮಾದು. ಆಮೇಲೆ ನೀ ಕೋಟಿಯಲಿ ಒಬ್ಬನೇ ಅದಿಷ್ಟ. ಆಮೇಲೆ ಹಳೇದು ಅಂದರೆ ಅವ್ರದ್ದು ಉಲ್ಲಾಸದ ಹೂಮಳೆ, ಆ ಟೈಮ್ದು ಇಷ್ಟ. ಕೃಷ್ಣನೇ ಬೇಗನೆ ಬರೋನು ತುಂಬ ಇಷ್ಟ. ಹಿಂದಿ ತುಂಬ ಇಷ್ಟ ಅವ್ರ ಸಾಂಗ್ಸ್. ಘರ್ ಮೋರೆ ಪರದೇಸಿಯ, ಘೂಮರ್, ಮನ್ವಾಲಾಗೆ ಎಲ್ಲ ಇಷ್ಟ. ಇನ್ನು ಈಗ ಟ್ರೆಂಡಿಂಗಲ್ಲಿರೋಂಥ ನಮ್ಮ ಈಗಿನ ಜನ್ರೇಷನ್ ಸಿಂಗರ್ಸ್ ಬಗ್ಗೆ ಕೇಳೋದಾದರೆ, ಫಸ್ಟ್ಲಿ ಸ್ಟಾರ್ಟಿಂಗ್ ವಿತ್ ನಿಮ್ಮ ಕ್ಲೋಸ್ ಫ್ರೆಂಡ್ ಐಶ್ವರ್ಯ ರಂಗರಾಜನ್. ಸ್ವೀಟ್ ಹಾರ್ಟ್ ಅವ್ರದ್ದು ಅಂದರೆ ಸಿಂಗಿಂಗು ತುಂಬ ಇಷ್ಟ ನಂಗೆ, ಅವಳು ತುಂಬ ಇಷ್ಟ. ನಂಗೆ ಅಂದರೆ ಇನ್ಸ್ಪೈರ್ ಮಾಡ್ತಾರೆ ಅವರು. ಲೈಕ್ ಅವರು ತುಂಬ ವರ್ಸಟೈಲ್ ಸಿಂಗರು. ಈಗ ನೋಡಿ ಪುಷ್ಪವತಿ ತಗೊಳ್ಳಿ, ಸಕ್ಕದ ಹಾಡಿದ್ದಾರೆ. ಈ ಕಡೆ ನಮಾಮಿ ನಮಾಮಿ ಅದು ಸೂಪರ್, ಅದು ಸ್ವಲ್ಪ ಕ್ಲಾಸಿಕಲ್ ಬೆಸ್ಟ್. ಈ ಕಡೆ ಮಳೆ ಮಳೆ, ಲೈಕ್ ಎಲ್ಲ ಸಾಂಗ್ಸು ಚೆನ್ನಾಗಿ ಹಾಡ್ತಾರೆ. ಅವ್ರದ್ದು ನನಗೆ ಫಸ್ಟ್ ನಮಾಮಿ ಇಷ್ಟ. ಆಮೇಲೆ ಇದು ಮಳೆಯೇ ಮಳೆ ತುಂಬ ಇಷ್ಟ. ಮೀಟ್ ಮಾಡೋಣ ಇಷ್ಟ. ಪುಷ್ಪವತಿ ಇಷ್ಟ. ಅನುರಾಧ ಭಟ್. ಹಾಂ, ಸೂಪರ್ ಸಿಂಗರ್. ಅಪ್ಪ ಐ ಲವ್ ಯು ಪ ಇಷ್ಟ. ನಂದನಂದನ ಇದು ಇಷ್ಟ. ಚಂದ 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 ನನ್ನ ಗಂಡ ಅದಿಷ್ಟ. ಆಮೇಲೆ ಅವ್ರದ್ದು ಇದು ಇಷ್ಟ. ಉಸಿರಾಗುವೆ ತುಂಬ ಚೆನ್ನಾಗಿದೆ ಸಾಂಗು. ಅವ್ರು ತುಂಬ ಇಷ್ಟ. ಆಮೇಲೆ ಇದು ಪಟಾಕಿ ಪೋರಿಯೋ ಅದಿಷ್ಟ. ಮತ್ತು ನಂಗೆ ಇಂದು ಮ್ಯಾಮ್ ತುಂಬ ಇಷ್ಟ. ಅವ್ರ ಸಾಂಗ್ಸು ತುಂಬ ಇಷ್ಟ. ಅವರು ಸಖತ್ ವರ್ಸಟೈಲ್ ಸಿಂಗರ್ ಇಂದು ಮ್ಯಾಮ್. ಹೌದು. ಅವ್ರು ನಂಗೆ ಪ್ಯಾರ್ಗೆ ಆಗಿಬಿಟ್ಟೈತೆ ಇಷ್ಟ. ಇದು ಇಷ್ಟ. ಸಂಜೆ ಹೊತ್ತು ನಿನ್ನ ಶಾನೆ, ಆಮೇಲೆ ಲೈಟಾಗಿ ನಿನ್ಮ್ಯಾಲೆ ಮನ್ಸಾಗಿದೆ ಅದಿಷ್ಟ. ಜಿಲ್ಕ ಜಿಲ್ಕ ಇಷ್ಟ. ಅರಳದ ಮಲ್ಲಿಗೆ. ಅವರು ನಮಗೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ, ಗೈಡ್ ಮಾಡ್ತಾರೆ. ಅವರು ಹೇಮಂತ್ ಸರ್ ತುಂಬ ಅಂದರೆ ಯಾವಾಗಲೂ ಅಷ್ಟೇ ಹಿಂಗೆ ಹಾಡು ಹಂಗೆ ಹಾಡು ಅಂತಾರೆ. ಅಂತ ಅವ್ರಿಗೆಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಆಲ್ಸೋ ಈಗಿನ ಬರ್ತಾರ ಜನರೇಷನ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಸೊ ಅದು ನಮ್ಮ ಚಾಂಪಿಯನ್ಶಿಪ್ ಅಲ್ಲಿ ಅವರೆಲ್ಲ ಇದ್ರು ಮೆಂಟರ್ಸ್ ಆಗಿ. ನಮಗ್ ನಂದಿತಾ ಮ್ಯಾಮ್ ಇದ್ರು. ಅವರು ಸಖತ್. ಅವರು ಲೈಕ್ ಎಷ್ಟು ನಂದಿತಾ ಮ್ಯಾಮ್ ಅವ್ರದ್ದು ಅಂದ್ರೆ ಆಗಿನ ಕಾಲದಲ್ಲಿ ರಾಜೇಶ್ ಕೃಷ್ಣನ್ ಸರ್ ಮತ್ತೆ ನಂದಿತಾ ಮ್ಯಾಮ್ ಡ್ಯುಯೆಟ್ ಅಂದ್ರೇನೆ ಹೌದು. ಇದು ಯಾವ್ದು ಮೊದಲು ಭೂಮಿಗಿಳಿದಾವಲೆ ಓ ಕೆಂಚ ಓ ಕೆಂಚ, ತುಂಬಾ ಚೆನ್ನಾಗಿತ್ತು ಸಾಂಗ್ಸ್ ಎಲ್ಲ. ಅವರು ಸಖತ್ ಇಷ್ಟ ನನಗೆ ನಂದಿತಾ ಮ್ಯಾಮು. ನಾವು ಅವ್ರ ಮನೆಗೆಲ್ಲ ಹೋಗ್ತಿದ್ವಿ ಆ ಟೈಮಲ್ಲಿ. ಫುಲ್ ಮಜಾ ಮಾಡಿದ್ದೀವಿ. ಲೈಕ್ ಅವ್ರನ್ನ ನೋಡಿದ್ರೆ ಫುಲ್ ಸ್ಟ್ರಿಕ್ಟ್. ಫಸ್ಟ್ ಹಾಗೆ ಅನಿಸಿತ್ತು ಫಸ್ಟ್ ಟೈಮ್ ನೋಡಿದಾಗ. ಬಟ್ ಅವ್ರು ಸಖತ್ ಸ್ವೀಟ್. ಓಕೆ. ಇನ್ನು ಫೈನಲಿ ರಾಜೇಶ್ ಕೃಷ್ಣನ್ ಸರ್ ಬಗ್ಗೆ ಮಾತಾಡೋದಾದ್ರೆ, ಅವ್ರ ಬಗ್ಗೆ ಅವ್ರ ಫೇವ್ರೆಟ್ ಸಾಂಗ್ಸ್ ಯಾವುದು ನಿಮಗೆ? ಆ್ಯಂಡ್ ಆಲ್ಸೋ ಅವ್ರ ಬಗ್ಗೆ ಹೇಳೋದಾದ್ರೆ, ನನಗೆ SPB ಸರ್ ಬಿಟ್ಟರೆ ನನಗೆ ಆ ಥರ ನಾನು ನೋಡೋದು ಒಬ್ರನ್ನ ಏನು ಹೇಳ್ತಾರೆ ಅಷ್ಟು ಒಂದು ಅಡ್ಮೈರ್ ಮಾಡೋದು ನಾನು ರಾಜೇಶ್ ಸರ್ನ. ಆ್ಯಂಡ್ ಏನೋ ಗೊತ್ತಿಲ್ಲ, ಗಾಡ್ಸ್ ಗ್ರೇಸ್ ನನಗೆ ತುಂಬ ಶೋಸ್ ಅವ್ರ ಜೊತೆ ಸ್ಟೇಜ್ ಮಾಡೋಕ್ಕೆ ಅವಕಾಶ ಸಿಕ್ತು. ಆ್ಯಂಡ್ ರಾಜೇಶ್ ಸರೇ ನನ್ನನ್ನು ಹಲವಾರು ಕಡೆ ನನ್ನನ್ನು ಸಜೆಸ್ಟ್ ಮಾಡ್ತಾರೆ, ರೆಫರ್ ಮಾಡ್ತಾರೆ ಅಬ್ರಾಡ್ ಶೋಸ್ಗೆ. ತುಂಬ ಹೋಗಿದ್ದೀನಿ. ಸೊ ಅವ್ರದ್ದು ನನಗೆ ಸಖತ್ ಇಷ್ಟ. ಅಂದರೆ ಮಲಗೆ ಮಲಗೆ ಗುಬ್ಬಿ ಮರಿ ತುಂಬ ಇಷ್ಟ. ನಂಗೆ ಅದನ್ನ ಕೇಳಿದಾಗೆಲ್ಲ ಅಳು ಬರುತ್ತೆ. ನಂಗೆ ಅದನ್ನ ಹೇಳಿದ್ದೀನಿ ಅವ್ರಿಗೆ. ಆ್ಯಂಡ್ ಉಸಿರೇ ಉಸಿರೇ, ಆಮೇಲೆ ಬಿಸಿಲು ಕುದುರೆ, ಆಮೇಲೆ
ಎಲ್ಲಾನು ಇಷ್ಟ ಅವ್ರ ಸಾಂಗ್ಸು. ಒಂದೇ ಉಸಿರಂತೆ ಅದು, ಆಮೇಲೆ ಇದು ಟೆಲಿಫೋನ್ ಗೆಳತಿ, ಆಮೇಲೆ ಸುಮ್ನೆ ನಗ್ತಾಳೆ, ಹೊಂಬಾಳೆ ಹೊಂಬಾಳೆ, ಆಮೇಲೆ ಇದು ನಂಗೆ ರೀಸೆಂಟಾಗಿ ಇದು ಇಷ್ಟ ಆಯಿತು, ಮೀಟದೇನೆ ವೀಣೆ ಕರ್ನಾಟಕದ ಮನನ್ ಸಿನಿಮಾ ಅದು ಇಷ್ಟ. ಸೂಪರ್. ಸೊ ಇನ್ನು ನಮ್ಮ ಪಾಡ್ಕಾಸ್ಟ್ನಲ್ಲಿ ಫೈನಲಿ ನಿಮ್ಮ ಜೀವನದಲ್ಲಿ ನಡೆದಿರೋಂಥ ಒಂದು ಕಹಿ ಘಟನೆ ಮತ್ತು ಒಂದು ಸಿಹಿ ಘಟನೆ ಹೇಳೋದಾದರೆ? ಫಸ್ಟ್ ಕಹಿನೇ ಹೇಳ್ಬಿಡ್ತೀನಿ. ನನಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನನಗೆ ನಮ್ಮ ಅಪ್ಪ ಅಮ್ಮನ ಸ್ವಲ್ಪ ನಾನು ನೋಯಿಸ್ಬಿಟ್ಟೆ, ಬೇಜಾರು ಮಾಡಿಸ್ಬಿಟ್ಟೆ. ಅದು 100% ಅದು ಕಹಿ ಘಟನೆ. ಅದು ಯಾವಾಗಲೂ ಪ್ರಿಕ್ ಮಾಡ್ತಿರುತ್ತೆ. ಬಟ್ ಸಿಹಿ ಘಟನೆ ಅಂದರೆ ನನಗೆ ಫಸ್ಟ್ ನಾನು ಸರಿಗಮಪಕ್ಕೆ ಸೆಲೆಕ್ಟ್ ಆಗಿದ್ದು ಫಸ್ಟ್. ಆ್ಯಂಡ್ ಅಲ್ಲಿ ನನಗೆ ಏಜಸ್ ಸರ್ ನನ್ನ ಸಿಂಗಿಂಗ್ ನೋಡಿ ಇಷ್ಟಪಟ್ಟು ನನಗೆ ಚಾನ್ಸ್ ಕೊಟ್ಟಿದ್ದು. ಆ್ಯಂಡ್ ಈ ಯಾರನ್ನೆಲ್ಲ ನಾನು ಅಡ್ಮೈರ್ ಮಾಡ್ತಿದ್ದೆ ಈಗ ಚಿತ್ರ ಅಮ್ಮ, ರಾಜೇಶ್ ಸರ್ರು, ಹಂಸಲೇಖ ಸರ್ರು, ವಿ ಪಿ ಸರ್ರು, ಏಜಸ್ ಸರ್, ಅವ್ರ ಜೊತೆ ಎಲ್ಲ ಹಾಡೋ ಅವಕಾಶ ಅವ್ರ ಶೋಸಲ್ಲಿ, ಅದಕ್ಕೆ ನಾನು ಅದೆಲ್ಲ ಖುಷಿ ವಿಷಯ ನನಗೆ. ಸೂಪರ್. ಸೊ ಇಷ್ಟ ಆಗಿತ್ತು ನಿಮ್ಮ ಒಂದು ಮ್ಯೂಸಿಕ್ ಜರ್ನಿ. ಸೊ ಬೇರೆ ಏನಾದರೂ ನಮ್ಮ ವೀಕ್ಷಕರಿಗೆ ಹೇಳೋದಿದ್ದರೆ ನೀವು ಸಂಗೀತದ ಮೂಲಕ 1-2 ಲೈನ್ ಅವರಿಗೋಸ್ಕರ. ಸೊ ನಿಮ್ಮೆಲ್ಲರಿಗೋಸ್ಕರ ನನ್ನನ್ನು ಇಷ್ಟು ದಿನ ಸಪೋರ್ಟ್ ಮಾಡಿದ್ದಕ್ಕೆ ಇನ್ನು ಮುಂದೆನೂ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮನ್ನೆಲ್ಲ ನಾನು ತುಂಬ ಪ್ರೀತಿಸ್ತೀನಿ. ಸೊ ಈ ಹಾಡು ನಿಮಗೋಸ್ಕರ. ಪ್ರೀತಿಸುವೆ ಪ್ರೀತಿಸುವೆ ಮಿತಿ ಮೀರಿ ನಿಮ್ಮನು ಪ್ರೀತಿಸುವೆ, ಜೀವಿಸುವೆ ಜೀವಿಸುವೆ ನಿಮಗಾಗಿ ಮಾತ್ರವೇ ಜೀವಿಸುವೆ. ವಿಷಯ ಹೀಗಿರಲು ಒಲವು ಮಾಗಿರಲು, ಇದು ಕನಸೆಲ್ಲ ನಿಜವೆಂದು ನೀ ಹೇಳು. ಪ್ರೀತಿಸುವೆ ಪ್ರೀತಿಸುವೆ. ಎಸ್, ಸೊ ವೆರಿ ನೈಸ್. ಆ್ಯಂಡ್ ಥ್ಯಾಂಕ್ ಯು ನಿಮಗೂ ಕೂಡ. ಆನಂದ್ ಆಡಿಯೋಗೂ ತುಂಬ ಥ್ಯಾಂಕ್ ಯು. ಎಲ್ಲ ಸಾಂಗ್ಸ್ ಆಲ್ಮೋಸ್ಟ್ ನಂದು ಜಾಸ್ತಿ ಆನಂದ್ ಆಡಿಯೋದಲ್ಲೇ ಬಂದಿರೋದು. ಸೊ ಥ್ಯಾಂಕ್ ಯು ನನ್ನ ಇಲ್ಲಿ ಕರೆಸಿದ್ದಕ್ಕೆ, ಖುಷಿ ಆಯಿತು. ಎಸ್, ನಮ್ಮ ಒಂದು ಆನಂದ್ ಆಡಿಯೋ ಟೀಮ್ ಕಡೆಯಿಂದನೂ ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು.